ನಿಮ್ಮ ದಿನ ಬಂದಾಯಿತು. ಮುಂದಿನ ಆಶೀರ್ವಾದ ಪಡ್ಕೊಳ್ಳೋ ದಿನ. Yes, glory to God. ಎಲ್ಲ ಯಾರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಆಶ್ಚರ್ಯ ಪಡುತ್ತೆ. ನೀವೇ ಆಶ್ಚರ್ಯ ಪಡ್ತಾರೆ. ಅಪ್ಪ ನಿಂತಿದ್ದ ಕಾರ್ಯ ಏನು ಅದಕ್ಕೆ ಕೆಲಸ ಸ್ಟಾಪ್ ಆಗಿತ್ತು. ಗಣೇಶ್ ನಿಮಗೆ ಪ್ರಾಪರ್ಟಿ ವಿಷಯ ಯಾವ್ದು ಅದಕ್ಕೆ ಸ್ಟಾಪ್ ಆಗಿದೆ ಅಂತ ಹೇಳಿ ಕಂಪ್ಲೀಟ್ ಮಾಡ್ಕೊಡ್ತಾರೆ. ನಿಮ್ಮ ಬಿಸ್ನೆಸ್ ಇನ್ಕ್ರೀಸ್ ಮಾಡ್ತಾರೆ. ಬಟ್ ನಿಮ್ಮ ಒಳಗಡೆ ಒಂದು ಧೈರ್ಯದ ಕಾರ್ಯ ಮಾಡಿ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ನೀವು ಎಷ್ಟು ಅಂತ ಹೇಳ್ಬೇಕಾದ್ರೆ ನಿಮಗೆ ಒಳಗಡೆ ಒಂದು ಶಕ್ತಿ ನಿಮ್ಮ ಒಳಗಡೆ ಆ ಅಭಿಷೇಕ ಪವಿತ್ರಾತ್ಮನ ಶಕ್ತಿ ನಿಮ್ಮ ಒಳಗೆ ಬರೋದು ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ. ನಿಮ್ ಕೈ ಮಾಡಕ್ ಆಗಿದ್ದ ಕೆಲಸನ ಮಾಡಕ್ ಆಗಿಲ್ಲಲ್ಲ, ಏಸಪ್ಪನ ಕಾರ್ಯ ಮಾಡಿ. ನಿಮ್ಮ ಅದಕ್ಕಾಗಿದ್ದ ಅದಕ್ಕಿಂತ ಸ್ಟಾಪ್ ಆಗಿದ್ದ ಕೆಲಸ ಅದನ್ನ ಕಂಪ್ಲೀಟ್ ಏಸಪ್ಪ ಮಾಡ್ತಾರೆ. ಸುಮಾರು ಜನ ಕೆಲಸ ಅದಕ್ಕೆ ಸ್ಟಾಪ್ ಆಗಿದೆ, ಕಂಪ್ಲೀಟ್ ಆಗಿಲ್ಲ. ಮುಂದೆ ಅಷ್ಟೇ ಕಂಪ್ಲೀಟ್ ಆಗಿಲ್ಲ ಕೆಲಸ, ನಿಮ್ ಕೈಲಿ ಆಗಿಲ್ಲ. ಬಟ್ ಈಗ ಏಸಪ್ಪ ಹೋಗಿ ಅದನ್ನ ಕಂಪ್ಲೀಟ್ ಮಾಡಿ. ಇನ್ನು ತುಂಬಾನೇ ಕೆಲಸ ಆಗ್ಬೇಕು. ಸ್ವತಂತ್ರ ಮುಂದೆ ಕೆಲಸ ಆಗಿಲ್ಲ, ಇನ್ನು ಕಂಪ್ಲೀಟ್ ದೇವರನ್ನು ಹೋಗಿ ಕಂಪ್ಲೀಟ್ ಮಾಡಿ. ನಿಮ್ದು ಅಷ್ಟೇ ಕಂಪ್ಲೀಟ್ ಆಗಿಲ್ಲ ಕೆಲಸ, ಇನ್ನೂ ಅದು ಮನೆಗೆ ಬರ್ಬೇಕಾದ್ರೆ ಇನ್ನೂ ಬಂದಿಲ್ಲ. ಬೇಗನೆ ಅದನ್ನು ಕೊಡಿಸ್ಕೊಡ್ತಾರೆ, ಬೇಗನೆ ಕೊಡಿಸ್ಕೊಡ್ತಾರೆ. ನಿಮ್ ಕೈಲಿ ಆಗ್ತದ ಕೆಲಸನ ಈ ವರ್ಷ ಏಸಪ್ಪ ನೀವು ಟ್ರೈನಿಂಗ್ ಕಾಣಿಗೆ ಆ ಕೆಲಸನ ಕಂಪ್ಲೀಟ್ ಮಾಡಿಸ್ಕೊಡ್ತಾರೆ. ಸಿಸ್ಟರ್ ಮೇಲೆ ಅಭಿಷೇಕ, ಪ್ರಕಾಶ್ ಬ್ರದರ್ ಮೇಲೆ. ಎಸ್ ಥ್ಯಾಂಕ್ ಯು. ದೇವರು ನಿಮಗೆ ನನ್ನ ಕಾರ್ಯಗಳನ್ನ ದೇವರ ಪ್ರಸನ್ನತೆ ಏನೇ ನಿಮ್ಮ ಕೈ ಮಾಡೋಕ್ಕಾಗಿರಲಿಲ್ಲ, ಇನ್ನು ಮೇಲೆ ನೀವು ಸಾಕ್ಷಿ ಹೇಳ್ತಿಲ್ಲ. ನನಗೆ ಅಸಾಧ್ಯವಾಗಿತ್ತು, ಅದನ್ನ ದೇವರು ನೀನು ಆಳ್ವಿಕೆ ಮಾಡಲು ಶಾಶ್ವತವಾದ ಒಬ್ಬೊಬ್ಬರಿಗೂ ರಾಜ ಆತ್ಮನ ಅಭಿಷೇಕ. ದೇವರ ಆತ್ಮನ ಅಭಿಷೇಕ ಚಲನೆ ನಿನ್ನ ಚಲನೆ ಬರಲಿ ರಾಜ. ಎಲ್ಲ ರೀತಿ ಮುಖಗಳು ಎಲ್ಲ ಬಿಟ್ಟು ಹೋಗ್ಲಿ ರಾಜ. ಅಭಿಷೇಕ ತುಂಬಿಸಿ ಎಲ್ಲ ಅಭಿಷೇಕ ರಾಜ. ಓವರ್ ಫ್ಲೋ ಅಭಿಷೇಕ ಬರಲಿ ರಾಜ. ಓವರ್ ಫ್ಲೋ ಡ್ಯಾಡಿ. ಎಸ್ ಎಲ್ಲ ಯಾವ ರೀತಿ ಹೊಸ ವರ್ಷ ರಾಜ. ಎಸ್ ಹೊಸ ವರ್ಷದಲ್ಲಿ ಹೊಸ ಕಾರ್ಯ ನೋಡಿ, ಹೊಸ ಕಾರ್ಯ ನೋಡಿ, ಒಬ್ಬೊಬ್ಬರು ನೋಡಿ ರಾಜ. ಒಬ್ಬೊಬ್ಬರು ಹೊಸ ಕಾರ್ಯ ನೋಡೋದಾಗಲಿ ರಾಜ. ಓ ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಜೀಸಸ್, ಜೀಸಸ್, ಜೀಸಸ್. ಓ ರಿಕಾ ಲವಾ ಲವಾ, ಓ ಶಿಕಾ ಲವಾ ಶಿಕಾ ಲವಾ. ಬಟ್ ಮೇಲೆ ಸ್ಟಾಪ್ ಆಗಲ್ಲ, ಯಾಕಂದ್ರೆ ದೇವರು ಮಾಡ್ತಾರೆ ಆಶೀರ್ವಾದ ಒಂದು ಕಂಪ್ಲೀಟ್ ಆಯ್ತಲ್ಲ. ಎಸ್ ಅದು
ಅಗ್ನಿ ಅಭಿಷೇಕ ತುಂಬಿಸಿ ಇವತ್ತಿನಪ್ಪ ವಾಕ್ಯ ಪ್ರಾರ್ಥನೆಯಲ್ಲಪ್ಪ. ಎಸ್ ಜೀಸಸ್, ನಿನ್ನ ವಾಕ್ಯ ಮನಪ್ಪ ಬೀಜನ ಬಿತ್ತು ಈ ಕ್ಷಣದಲ್ಲಿ ರಾಜ. ಆ ಕಾರಿ ಶಿಹ ಲಾಭ ಕಾರಿಹ ಲಾಭ ಮನೆಯಲ್ಲಿ ಮತ್ತೆ ರಿಫ್ರೆಶ್ ಮಾಡು ರಾಜ. ಎಸ್ ಸುಮಂತ್ ಮತ್ತೆ ಪ್ರಕಾಶ್ ಮಂಗಳ ಸಿಟ್ಟು ರಿಫ್ರೆಶ್ ಮಾಡಿ ಈ ಕ್ಷಣದಲ್ಲಿ ರಾಜ. ನಿನ್ನ ಮಕ್ಕಳಪ್ಪ ಎದ್ದೇಳುವುದಾಗಲಿ ರಾಜ, ಎದ್ದೇಳುವುದಾಗಲಿ ಈ ಕ್ಷಣದಲ್ಲಿ ಜೀಸಸ್. ಓರಿ ಕಲ್ಲಬ ಬಾಬಾ ಕರಿಹ ಲಾಭ ಓರಿ ಮಾಶಿ ಕಲ್ಲಬ ಬಾಬಾ ಕರಿಹ ಲಾ ಓರಿ ಮಾ ಕರಿ ಶಿಹ ಲಾಭ ಎಲ್ಲ ಬಾಂಡೇಜ್ಗಳು ಬಂಧನಗಳು ಒಡೆಯಲ್ಪಡುವುದಾಗಲಿ. ಪೊಲೀಸ್ ನೀನು ಮುಚ್ಚಪ್ಪ ಒಬ್ಬೊಬ್ಬ ನೀನು ಸ್ಪರ್ಶಿಸು ರಾಜ, ಸ್ಪರ್ಶಿಸು ಕರ್ತನೆ ಸ್ವಾಮಿಯಪ್ಪ. ಒಂದು ರಿಫ್ರೆಶ್ ಮಾಡು. ಓ ಗ್ಲೋರಿ ರಾಜ, ಗ್ಲೋರಿ. ನಿನ್ನ ಮಕ್ಕಳ ಮೇಲೆ ಇದಪ್ಪ ಒಂದು ಜಕ್ಕಾಯಿನ ಮನೆಗೆ ಹೋದಂಗೆ ಆ ಮನೆ ರಕ್ಷಣೆ ಆಯ್ತು ರಾಜ. ಓ ಈ ಮಕ್ಕಳು ನಿನ್ನ ಬಿಟ್ಟು ಸಪ್ಪ ಚಿಂತೆ ಮಾಡಬಾರ್ದು ಅಂತ ಎಷ್ಟೋ ಸರಿ ಟ್ರೈ ಮಾಡ್ತೇನೆ ನೀವು ಪ್ರಕಾಶ್ ಆದರೆ ನಿಮಗೆ ಗೊತ್ತಿದ್ದಾಗೆ ಒಂದೊಂದ್ಸಲ ಡೀಪಾಗಿ ಚಿಂತೆ ಮಾಡೋಣಾಗುತ್ತೆ. ನೀವೇ ಆಶ್ಚರ್ಯ ಪಡ್ತಾ ಇದ್ದೀರಿ, ಹೀಗಿದೆ ನನಗೆ ಯಾಕೆ ಈ ಥರ ಆಗ್ತಾ ಇದೆ, ನನಗೆ ಆ ಮುಂಕು ನನ್ನ ಒಳಗಡೆ ಏನಾಗ್ತಾ ಇದೆ ನನಗೆ. ನಿಮಗೆ ಆಶ್ಚರ್ಯ ಆಗ್ತದೆ ಸ್ಪಿರಿಚುವಲ್ ಹೆಂಗಿದೆ. ನಾನು ವಾಕ್ಯ ಪ್ರಾರ್ಥನೆ ನಾನು ಡೀಪಾಗಿ ಹೋಗ್ತಾ ಇದ್ದಲ್ಲ. ಎಲ್ಲ ಬಂಧನಗಳು ಒಡೆಯಲ್ಪಡುವುದಾಗಲಿ, ಎಲ್ಲ ಕಟ್ಟು ಒಡೆಯಲ್ಪಡುವುದಾಗಲಿ ಯೇಸುವಿನ ನಾಮದಲ್ಲಿ, ಎಲ್ಲ ಕಟ್ಟು ಒಡೆಯಲ್ಪಡುವುದಾಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಒಂದು ಸೆಕೆಂಡ್ ಕುಟುಂಬನ ಮುಟ್ಟಕ್ಕೆ ಅಧಿಕಾರ ಇಲ್ಲ. ಯೇಸುವಿನ ನಾಮದಲ್ಲಿ ಒಟ್ಟಾರೆ ಯೇಸುವಿನ ನಾಮದಲ್ಲಿ ಎಲ್ಲ ಗಲಿಬಿಲಿ ಆತ್ಮ ಸ್ಪಿರಿಟ್ ಹೋಗಲಿ ಯೇಸುವಿನ ನಾಮದಲ್ಲಿ, ಹೋಗಲಿ ಈ ಕ್ಷಣದಲ್ಲಿ. ನಾಳೆ ಬರಬೇಕಾದ ಮಕ್ಕಳು ಬಂದು ಸಾಕ್ಷಿ ಹೇಳ್ಬೇಕು. ವಾಕ್ಯ ಪ್ರಾರ್ಥನೆಯಿಂದ ಹೋಲಿ ಸ್ಪಿರಿಟ್ ತುಂಬಿಸು ಮತ್ತೆ ಪುನಃಸ್ಥಾಪನೆ 3 ಜನ ದೇವರು ಪುನಃಸ್ಥಾಪನೆ ಎಲ್ಲ ಬಲಹೀನತೆಗಳು ಹೋಗಲಿ ರಾಜ, ಎಲ್ಲ ಬಲಹೀನತೆಗಳು ಹೋಗುವುದಾಗಲಿ. ಹೊಸ ಬಲ ಕೊಡು ರಾಜ, ಹೊಸ ಬಲ ಒಬ್ಬೊಬ್ಬರ ಮೇಲೆ ರಾಜ, ಹೊಸ ಬಲ ಕರ್ತನೆ ಸ್ವಾಮಿ, ಹೊಸ ಬಲ ರಾಜ, ಹೊಸ ಬಲ ಹೊಸ ಅಭಿಷೇಕ ಬನ್ನಿ, ಅಭಿಷೇಕ ರಾಜ, ಅಭಿಷೇಕ ಅಂತ್ಯ ಕದಲೆ ಎಲ್ಲ ಮೇಲೆ ಅಭಿಷೇಕ ಸುರಿಸು ರಾಜ, ಸುರಿಸು ರಾಜ, ಸುರಿಸು Jesus, yes, glory, ನಂಬಿಕೆಯನ್ನು ಸ್ಟಾರ್ಟ್ ಮಾಡ್ತಾರೆ ನಂಬಿಕೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಓ ಜೀಸಸ್, ಗ್ಲೋರಿ ಗ್ಲೋರಿ ಗ್ಲೋರಿ. ಓ ಜೀಸಸ್ ಅಕಾರಿ ಬಾಬಾ ಬಾಬಾ ಕರಿ ಹಲ್ಲ ಕರಿ ಹಲ್ಲ. ಎಲ್ಲ ಮಹಿಮೆ ಮಹಿಮೆ ರಾಜ, ಮಹಿಮೆ ತುಂಬಿಸು. ಎಲ್ಲ ಬಾಲ ಹೋಗಲಿ ರಾಜ, ಎಲ್ಲ ಬಾಲ ಹೋಗಲಿ. ಎಲ್ಲ ನಡೆದ ತಕ್ಕಾಲನು ನಿನ್ನ ಅಪ್ಪ ಏಸಪ್ಪ ರಾಬ ರಬಲ ನಾಮ ಬಲ್ಲಿ ರಾಜ. Thank you, Jesus. Amen. 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 ಎಲ್ಲ ಭಾರ ಇಳಿಸ್ಬಿಡಪ್ಪ, ಒಬ್ಬೊಬ್ಬರ ಮೇಲೆ ಭಾರ ಇಳಿಸ್ಬಿಡು ರಾಜ್ಯ, ಆ ಭಾರ ಇಳಿಸು ರಾಜ್ಯ,
ಇಳಿಸು ಇಳಿಸು ರಾಜ ಈ ಕ್ಷಣದಲ್ಲೇ ರಾಜ. ಎಸ್, ಒಬ್ಬೊಬ್ಬರ ಮೇಲೆ ಅಪ್ಪ ಭಾರ ಹೋಗಲಿ ರಾಜ. ಜೀಸಸ್, ಗ್ಲೋರಿ 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 ಗ್ಲೋರಿ. ಆರಿ ಮಾ 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 ಮಾ. ಓ ಎಲ್ಲರೂ 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 ಶಿಖಾ ಲಾ ಬಾ ಬಾ ಬಾ. ಅನ್ಯ ಭಾಷೆ ಮಾತಾಡಿ ಮಾತಾಡಿ, ಭಾರ ಇಲ್ದಾಗುತ್ತೆ, ಭಾರ ಇಲ್ದಾಗುತ್ತೆ. ಅನ್ಯ ಭಾಷೆ ಮಾತಾಡಿ ಮಾತಾಡಿ ನೀವು. ಜೀಸಸ್, ಎಸ್ ಎಸ್, ಜೀಸಸ್ 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 ಜೀಸಸ್. ಓರಿ ಮಾ 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 ಕರಿಹಾ ಲಾ ಬಾ ಬಾ ಮಾ. ಓರಿ ಕಾ ಲಾ ಬಾ. ನೀವು ಸಂತೋಷ ಪಡಬೇಕು ಅಂದ್ರೆ, ನಗಬೇಕು ಅಂದ್ರೂ ಆಗ್ತಾ ಇರಲಿಲ್ಲ. ಅದು ಬಂಧನ, ಅದು ಭಾರ. ಅದು ಭಾರ ನಿಮ್ಮ ಮೇಲೆ, ನಿಮ್ಮನ್ನ ನೊಗನ ದೇವ್ರು ಮುರಿತಾ ಇದ್ದಾರೆ. ಆ ನೊಗನ ಮುರಿತಾ ಇದ್ದಾರೆ, ಆ ನೊಗನ ಮುರಿತಾ ಇದ್ದಾರೆ ದೇವ್ರ. ಅದನ್ನ ಚೀಸ ಚೀಸ ಆರಿ ಕರಿ ಮಾ ಬಾ 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 ಕರಿಶಿಯಾ ಲಾ ಬಾ. ಓರಿ ಬಾ 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 ಕರಿಶಿಯಾ ಲಾ ಬಾ. ಥ್ಯಾಂಕ್ ಯು ಚೀಸ. ಎಲ್ಲ ನೊಗಗಳು ಪಾಪ ಭಾರ ನೊಗನ ಇಳಿಸ್ಬಿಡಿ ಈ ಕ್ಷಣದಲ್ಲೇ ರಾಜ. ಇಳಿಸ್ಬಿಡಿ ಈ ಕ್ಷಣದಲ್ಲೇ ಕರ್ತನೆ ಸಪ್ಪ. ನಿನ್ನ ಮಕ್ಕಳು ಯಾವಾಗಲೂ ಸನ್ನಿಧಿಲಿ ಸಂತೋಷ ಪಡಲಿ, ಸಂತೋಷ ಪಡಲಿ, ಸಂತೋಷ ಪಡುವುದಾಗಲಿ ರಾಜ. ಮಿರಾಕಲ್ ಮೇಲೆ ಮಿರಾಕಲ್ ಆಗಲಿ, ಅದ್ಭುತಗಳ ಮೇಲೆ ಅದ್ಭುತಗಳಾಗೋದಾಗಲಿ ರಾಜ. ಎಲ್ಲ ಸೈತಾನ ಕಟ್ಟುಗಳನ್ನ, ಬಾಟ ಶಕ್ತಿಗಳನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಬ್ರೇಕ್ ಮಾಡ್ತಾರೆ ಈ ಕ್ಷಣದಲ್ಲೇ. ಓಡ್ತಾ ಇರು, ಓಡ್ತಾ ಇರು. ಕುಟುಂಬನ ಬಿಟ್ಟು ಓಡು, ಓಡು 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 ಯೇಸು ನಾಮದಲ್ಲಿ ಓಡು ಈ ಕ್ಷಣದಲ್ಲೇ ಓಡು. ಆ ಶಿಖಾ ಲಾ ಬಾ 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 ಕರಿಹಾ ಲಾ. ಓ ರೀ ಬಾ ಬಾ ಕೆಡಾಡ್ ಕೆಡಾಡ್. ಓಡು 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 ಯೇಸು ನಾಮದಲ್ಲಿ. ಏನು ದೇವರ ಸ್ತುತಿ ಮಾಡೋಕೆ ತಡೆ ಮಾಡು ದುರಾತ್ಮರೇ. ಕೆಡಾಡ್ ಕೆಡಾಡ್ ಯೇಸು ನಾಮದಲ್ಲಿ. ಓ ಶಿ ಮಾ ಬಾ 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 ಕರಿಹಾ ಲಾ ಬಾ. ರಿಫ್ರೆಶ್ ಮಾಡು, ರಿಫ್ರೆಶ್ ಮಾಡು, ರಿಫ್ರೆಶ್ ಮಾಡು. ಹೌದು, ರೇಷ್ಮ ಮೇಲೆ ಆ ಶೀಶ ಒಬ್ಬ ಮಾತಾ ಶಿಹಾ ಲಾ. ಅಭಿಷೇಕ ಬಂದಿ ರಾಜ. ಆಳ್ವಿಕೆ ಮಾಡು, ಆಳ್ವಿಕೆ ಮಾಡು ರಾಜ, ಆಳ್ವಿಕೆ ಮಾಡು ಈ ಕ್ಷಣದಲ್ಲೇ. ಎಸ್ ಎಸ್ ಸಾಕ ರಿಹಾ ಲಾ ಬಾ 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 ಬಾ. ಓ ರಿಹಾ ಲಾ ಬಾ 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 ಬಾ. ಚಿಕ್ಕವರಿಂದ ಇದು ಅಪ್ಪ, ಯವನಸ್ಸು ದೊಡ್ಡವರು ಎಲ್ಲರ ಮೇಲೆ ಅಭಿಷೇಕ ಬರ್ಲಿಯಪ್ಪ. ಎಲ್ಲರ ಮೇಲೆ ಆಳ್ವಿಕೆ ಮಾಡು ರಾಜ, ಎಲ್ಲರ ಮೇಲೆ ಅಪ್ಪ, ಎಲ್ಲರ ಮೇಲೆ ರಾಜ. ಶೀಸ ಶೀಸ ಓ ರಿ ಬಾ 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 ಕರಿಹಾ ಲಾ. ಓ ರಿ ಬಾ 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 ಕರಿಹಾ ಲಾ ಬಾ ಶಿಯಾ ಲಾ ಲಾ. ಓ ರಿ ಬಾ 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 ಕರಿಹಾ ಲಾ ಬಾ. ಓ ರಿ ಬಾ 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 ಬಾ. ಫೈರ್ ಏಸಮ್ಮ ಅಂದರೆ ಕೈಸು ಫೈರ್. ಪರಿಶುದ್ಧಾತ್ಮನ ಅಗ್ನಿ ಇಳಿದು ಬರಲಿ ರಾಜ. ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ ರಾಜ, ಒಬ್ಬೊಬ್ಬರ ಮೇಲೆ ಬರಲಿ ರಾಜ, ಒಬ್ಬೊಬ್ಬರ ಮೇಲೆ ಕರ್ತನೆ ಯೇಸು ಸ್ವಾಮಿ ಅಪ್ಪ. ಎಸ್, ಥ್ಯಾಂಕ್ ಯು ಜೀಸಸ್. ಎಸ್ ಎಸ್ ಓ ರಿ ಮಾ 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 ಕರಿಹಾ ಲಾ ಬಾ. ನಿಖಾ ಲಿ ಬಾ ಶಿಯಾ ಲಾ ಬಾ ಕರಿಹಾ ಲಾ. ಎಸ್ ಕರ್ತನಿಗೆ ಸ್ತೋತ್ರ, ಸ್ತೋತ್ರ ರಾಜ, ಸ್ತೋತ್ರ ರಾಜ ಬಾ ಶಿ ಮಾ ಮಾ. ಎಲ್ಲರೂ ದೇವರ ಅಭಿಷೇಕ ತುಂಬಿಸಪ್ಪ, ತುಂಬಿಸು ರಾಜ. ಓವರ್ ಫ್ಲೋ ಆಗಲಿ, ಓವರ್ ಫ್ಲೋ ಆಗಲಿ, ಓವರ್ ಫ್ಲೋ ಮಾಡು ರಾಜ. ಎಸ್, ಗ್ಲೋರಿ 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 ಗ್ಲೋರಿ. ಮಹಿಮೆ ರಾಜ, ಮಹಿಮೆ ಅಪ್ಪ. ಎಸ್, ಎಲ್ಲ ಮಹಿಮೆ ಒಬ್ಬನಿಗೆ ರಾಜ, ಎಲ್ಲ ಮಹಿಮೆ ಒಬ್ಬನಿಗೆ ರಾಜ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ ಹಾಲೆಲೂಯಾ. ಅಂತ್ಯಕಾಲ ಅಭಿಷೇಕ ಎಲ್ಲರೂ ಮಹಿಮೆ ಮಹಿಮೆ ರಾಜ. ಒಂದೇ ನಿನ್ನಾತ್ಮದಿ ತುಂಬಿಸು, ಬೆಂಕಿಯಾಗಿ ಇರಿಯಲಯ್ಯ, ಜ್ವಾಲೆಯಾಗಿ ಉರಿಯಲಯ್ಯ. ಎಲ್ಲರೂ ಎಲ್ಲರೂ ಜ್ವಾಲೆಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ. ಎಲ್ಲರೂ ಚಪ್ಪಾಳೆ ಚಪ್ಪಾಳೆ, ಎಲ್ಲರೂ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿಯಾಗಿಲ್ವಾ? ಎಲ್ಲ ಬಯಸಿಬಿಡಿ ಎಲ್ಲಪ್ಪ. ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಎಲ್ಲರೂ 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 ಎಲ್ಲರೂ
ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಬೆಂಕಿಯಾಗಿ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಬೆಂಕಿಯಾಗಿ ಇಳಿಯಲಯ್ಯ, ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಅಪ್ಪ ಎಲ್ಲ ಮಹಿಮೆ ಒಬ್ಬನಿಗೆ ರಾಜ್ಯ, ಪರಿಶುದ್ಧಾತ್ಮ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ. ಎಸ್, ಈ ಸರಿಯಿಂದ ಅನುಷ್ಠರಿಂದ ಅಕಾಡೆಮೀಸ್ ಚೇಂಜ್ ಆಗುತ್ತೆ ಈ ಸರಿ. ಆಮೆನ್. ನೀನೇನು ಪಾಠ ಮಾಡಿ ಇಷ್ಟು ದಿನ ಅರ್ಥ ಆಗ್ತಿಲ್ಲ, ಇನ್ಮೇಲೆ ಎಲ್ಲದರಲ್ಲೂ ನೀನು ಟಾಪರ್ ಹಂಗೆ ದೇವ್ರ ಕಾರ್ಯ ಮಾಡ್ತಾರೆ, ದೇವ್ರು ಚೇಂಜ್ ಮಾಡ್ತಾರೆ, ನಿಂದು ಎಜುಕೇಷನ್ ಲೈಫ್ನ ಚೇಂಜ್ ಮಾಡ್ತಾರೆ ನೀನು. ಥ್ಯಾಂಕ್ ಯು, ವಂಡರ್ಫುಲ್ ಡ್ಯಾಡಿ. ಅಪ್ಪ ಎಲ್ಲ ಮಹಿಮೆ ನೀನೊಬ್ಬನಿಗೆ, ಯೇಸು ನಾಮದ ತಂದೆ. ಆಮೇನ್ ಆಮೇನ್. ಎಲ್ಲ ದೇವರಿಗೆ ಕ್ಲಾಸ್, ದೇವರಿಗೆ ಮಹಿಮೆ ಮಹಿಮೆ ಮಹಿಮೆ. Thank you, Jesus. ಹಾಲೆಲೂಯಾ ಹಾಲೆಲೂಯಾ. ಯೇಸಪ್ಪ ನಿನಗೆ ಮಹಿಮೆ ಅಪ್ಪ. ಮಹಿಮೆ Thank you, ನಿನಗೆ. Jesus. ಆಮೆನ್. ಥ್ಯಾಂಕ್ ಯು ಹೇಳುವೆ, ದಿನವೂ ಹೇಳುವೆ, ಥ್ಯಾಂಕ್ ಯು ಓಹೋ ಥ್ಯಾಂಕ್ ಯು ಹೇಳುವೆ. ಹಾಲೆಲೂಯಾ. ಏಂಜಲ್ಸ್ ಹೆಂಗೆ ಡ್ಯಾನ್ಸ್ ಮಾಡಿ ದೇವ್ರನ್ನ ಇದು ಮಾಡ್ತಾರೆ ಅಂದರೆ ಥ್ಯಾಂಕ್ ಯು ಹೇಳಿ ಹೆಂಗೆ ಹೇಳ್ಬೇಕು ದೇವರಿಗೆ. ಲಾಸ್ಟು ಇನ್ನೇನು ಹೋಗೋ ಟೈಮು. ಹಾಂ, ದೇವ್ರದೂತರು ನಿಮ್ಮ ಜೊತೆ ಯಾವಾಗಲೂ ಬರ್ತಾ ಇರ್ತಾರೆ. ಹಾಂ, ಥ್ಯಾಂಕ್ ಯು ಹೇಳುವೆ, ಓಹೋ ಗ್ಲೋರಿ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಎಲ್ಲ ಕಳೆ ಕೊಳೆ ಎಲ್ಲ ಹೋಯ್ತು. ಆಮೆನ್. ಕಳೆನೂ ಹೋಯ್ತು, ಕೊಳೆನೂ ಹೋಯ್ತು. ಕಳೆನೂ ಹೋಯ್ತು, ಕೊಳೆನೂ ಔಷಧಿ ಕಳೆ ಹೊಡೆದ್ರೆ ಮತ್ತೆ ಒಂದು ವರ್ಷ ಮುಟ್ಟುತ್ತೆ. ಇದು ಹಂಗಿಲ್ಲ, ಇದು ಏಸು ಕಷ್ಟ ಇದು. ಕಳೆ ಕೊಳೆ ಯಾವುದು ಬರಂಗಿಲ್ಲ. ಬೆಂಕಿ ಉರಿತಾ ಇದೆ, ಬೆಂಕಿ ಇದು, ಬೆಂಕಿ ಇದು, ಬೆಂಕಿ ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಬೆಂಕಿಯಾಗಿ ಇಳಿಸಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಎಲ್ಲ ಸುಟ್ಟೋಯ್ತು. ಗುಡು ಸಮೇತ ಮತ್ತೆ ಅದು ಏನು ಬೀಜನ ಬಿದ್ದಿಲ್ಲ, ಚಿಗುರಂಗಿಲ್ಲ, ಅದು ಖತಮ್, ಅಂತ್ಯ, ಎಲ್ಲ ಮುಗೀತು, ಎಲ್ಲ ತೀರಿತು. ಹಾಲೆಲೂಯಾ. ಯಾರಾದರೂ ಸಾಕ್ಷಿ ಹೇಳಿದ್ರು ಬೇಗ ಬೇಗ ಅಲ್ಲೇ. ಥ್ಯಾಂಕ್ ಯು ಚೀಸ್. ಅಲ್ಲ ಅವ್ರಿಗೆ ಮೈಯ ಒಗ್ಗೂರದಂಗಾಯ್ತು. ದೇವ್ರಿಗೆ ಕೋಟ್ಯಾನ್ ಕೋಟಿ ಸ್ತೋತ್ರ. ಇವಾಗ ಅಭಿಷೇಕ ಬರಬೇಕಾದ್ರೆ ಸಖತ್ತಾಗಿ ಬೆಂಕಿ ನನ್ನ ಮ್ಯಾಗ ಸುಡ್ತಾ
ಸತ್ತೈತೆ ಸೈತಾನ್ ಓದೈತೆ ಈಗ ನನ್ನ ಮೈಗಳಿಂದ ಪೂರ್ತಿ ಎಲ್ಲನೂ ಅಂತ ಅನ್ನಂಗೆ ನನಗೆ ದೇವರು ಕೃಪೆ ಕೊಟ್ಟರು. ದೇವ್ರಿಗೆ ಕೋಟಿ ಸ್ತೋತ್ರ. ನಾನು ರಾತ್ರಿಯಿಂದಲೂ ಸಕ್ಕತ್ತಿದ್ದ ಕೈ ಮರು ಪೂರ್ವ ಬಂದಿತ್ತು. ಬೆಳಗಿಂದ ಇವು 5 ಬೆಟ್ಟು ಉರಿ ಹಂಗಿದ್ದು. ಈ ಅಮ್ಮ ಅಕ್ಕರು ಇವಾಗ ಇದು ಮಾಡಬೇಕಾದ್ರೆ ಆಗ ಮೈ ಹಗೂರದಂಗೆ ಅದು ಬೆಟ್ಟು ಎಲ್ಲವ ಹಗೂರದಂಗೆ ಅದು ಈಗ ಯಾವ ನೋವು ಬಾಧೆ ಇಲ್ಲ. ದೇವರಿಗೆ ಕೋಟಿ ಸ್ತೋತ್ರ. ಸತ್ರು ಬದುಕಿದೆ ದೇವ್ರಿಗಾಗಿ ಜೀವಿಸ್ತೀನಿ. ಅಂತೇಳಿ ಹೇಳಿದೆ, ದೇವ್ರಿಗೆ ಒಪ್ಪಿಸ್ಕೊಂಡು ಪ್ರೇಯರ್ ಮಾಡಿದೆ. ಅದೇ ರೀತಿ ಶೋಭಕರ್ಗ ಸೇವಕರು ಮೂಲಕ ಹೋಗಿ ಕೋರ್ಟ್ ಕೇಸ್ ಗಂಗಮರಿ ಇನ್ನೂ ಕಂಪ್ಲೀಟ್ ಆಗಲಿ, ಈಗ ದೇವ್ರು ಮಾಡ್ತಾರೆ ಇಲ್ಲ ಅಂತೇಳಿ ಅಂದರು. ಅದೇ ರೀತಿ ದೇವ್ರಿಗೆ ಸ್ತೋತ್ರ. ನನಗೀಗ ಮೈ ಹೋಗ್ತೈತಿ ನೀವು ಬಾರಲ್ಲ ಅಂದಾಗಲೇ ದೇವ್ರು ಎಲ್ಲ ಇದು ಪೂರ್ತಿ ನೋವಿತ್ತು. ದೇವರು ಸಂಪೂರ್ಣ ಬಿಡುಗಡೆ ಕೊಟ್ಟರು. ದೇವ್ರ ವಾಕ್ಯದಲ್ಲಿ ನಾನು ಸಂತೋಷಪಟ್ಟೆ. ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಿದೆ. ಕಾಪಾಡಿ ಮತ್ತೊಂದು ಹೊಸ ದಿವಸವನ್ನು ನಮಗೆ ಕೊಟ್ಟದಕ್ಕಾಗಿ ದೇವರಿಗೆ ಕೋಟಿ ವಂದನೆ. ತುಂಬ ಕೆಮ್ಮಿನಿಂದ ಬಳಲ್ತಾ ಇದ್ದೆ. ನನಗೆ ಕೆಮ್ಮು ಬರ್ತದಲ್ಲ ಅಂತೇಳಿ ನಾನು ಹಿಂದೆ ಕೂತ್ಕೊಂಡು ಮುಂದಕ್ಕೆ ಬರಲೇ ಇಲ್ಲ. ನೆನೆ ದೇವ್ರ ಮುಟ್ಟಿ ಗುಣಪಡಿಸೋದಕ್ಕೆ ಒಂಥರ ಬೆಂಕಿ ಥರ ಇಲ್ಲಿವರೆಗೂ ಮುಟ್ಟಿದವರೆಗೂ ತಲೆ ಬೆಂಕಿ ಹಂಗೆ ಸುಟ್ಟಂಗಾಯಿತು. ಜಯವಾಗಲಿ. ನಂಗೆ ಬರ್ಬೇಕು ಸಖತ್ತು ತಲೆ ನಿಂತೈತಿ. ಇದು ಬಂದಾಗಲೂ ತಲೆ ನಿಂತೈತಿ. ಶೋಭಕ್ಕ ಪ್ರೇಯರ್ ಮಾಡ್ಬೇಕಲ್ಲ ನಂಗೆ ತಲೆ ನಿಂತೈತಿ. ನಮ್ಮ ಸೊಟ್ಟೋಗಿ ನನಗೆ ತುಂಬ ಕೈ ನೋಯ್ತಿತ್ತು, ಸೊಂಟ ನೋಯ್ತಿತ್ತು. ಸೊಂಟ ಅಂದರೆ ತುಂಬ ನೋಯ್ತಿತ್ತು. ಕಾಲು ನಿಲ್ಲಕ್ಕಾಯ್ತಿರಲಿಲ್ಲ. ಈಗ ಪ್ರೇಯರ್ ಮಾಡ್ಬೇಕಾರೆ ಏಸಪ್ಪ ನನ್ನ ಮೇಲೆ ಅಭಿಷೇಕ ಸುರಿಸಿ ದೇವ್ರು ಈ ಕ್ಷಣದಲ್ಲೇ ಗುಣ ಮಾಡಿದ್ರು. ಅದಕ್ಕಾಗಿ ದೇವ್ರು ನಮ್ಮ ದೇವ್ರು ಎಷ್ಟು ಮಿರಾಕಲ್ ಮಾಡ್ತಾರೆ. ಇನ್ನೇ ಅದು ಸಾಕ್ಷಿ. ತಲೆ ಒಳಗೆಲ್ಲ ಕಲಿಸ್ದಂಗಾಗೋದು, ತಲೆ ನೋವು ಭಾರ ಆಗೋದು, ನನಗೆ ಮೈ ಕೈ ಎಲ್ಲ ನೋವು ಆಗೋದು, ಕಾಲು ನಿಂತ್ಕೊಳಕ್ಕಾಗಲ್ಲ ಹಂಗಾಗೋದು. ಈಗ ಭಾಷೆ ಪ್ರೇಯರ್ ಮಾಡಿದ ಮೇಲೆ ಎಲ್ಲ ಸಂಪೂರ್ಣ ಇಳಿದು ಹೋದಂಗ ತಲೆ ಒಳಗೆ ಹೋಗ್ತೇನೆ ನಾನು ನಿಂತಬೇಕಂತೆ ಅವನಿಗೆ. ಮೈಂಡ್ ಇದೇ ಬೇಕು ನಿಂತಬೇಕಂತ ಹೇಳ್ತಾನೆ. ಎಲ್ಲ ಹೋಯ್ತು, ಸುಟ್ಟೋಗಾಯ್ತು ಎಲ್ಲ. ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಪ್ರಾರ್ಥನೆಗೆ ಬರುವಾಗಲೇ ಹೇಳ್ಕೊಂಡು ಬಂದೆ, ಏಸಪ್ಪ ನೀವು ಶೋಭಕ್ಕನ ಮೂಲಕ ನಮ್ಮ ಜೊತೆ ಮಾತಾಡ್ಬೇಕು ಏಸಪ್ಪ, ನಿನ್ನ ಮಾತು ಕೇಳೋಕ್ಕೆ ನನಗೆ ಸಂತೋಷ ಅಂತ ನಾನು ಮಾತಾಡ್ಕೊಂಡ್ಬಂದೆ. ದೇವ್ರು ತಿಳಿಯದ ರಹಸ್ಯಗಳನ್ನು ಗೂಢಾರ್ಥಗಳನ್ನು ತಿಳಿಯಂತ ನನ್ನ ದೇವರು ತಿಳಿಸುವಂಥ ದೇವರು. ಅದೇ ರೀತಿಯಲ್ಲಿ ಏನೇನು ತಡೆ ಆಗಿದೆ ಆಶೀರ್ವಾದಕ್ಕೆ ಎಲ್ಲ ದೇವರು ಮಾಡ್ತಾರೆ. ಇನ್ನು ಮುಂದೆ ಎಲ್ಲ ದೇವ್ರು ನೆರವೇರಿಸ್ತಾರೆ ಅಂತ ಶೋಭಕ್ಕನ ಮೂಲಕ ದೇವ್ರು ಮಾತಾಡಿದರು. ಇದು ನೆರವೇರಿಸ್ತಾರೆ. ಇದಕ್ಕಾಗಿ ನನ್ನ ದೇವ್ರಿಗೆ ನಾನು ಕೋಟಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಮತ್ತು ನಮ್ಮ ಮನೆಯವ್ರಿಗೂ ಅವ್ರು ಬೆಳಗ್ಗೆಯಿಂದ ಸೊಂಟ ನೋವಿದ್ದವ್ರಿಗೆ ಅದೇ ರೀತಿಯಲ್ಲಿ ಶೋಭಕ್ಕನ ಮೂಲಕ ದೇವ್ರು ಮಾತಾಡಿದ್ರು. ಎಲ್ಲೆಲ್ಲಿ ನೋವಿದೆ ಅದೆಲ್ಲ ಬಿಟ್ಟು ಹೋಗುತ್ತೆ ಅಂತ. ಇದಕ್ಕಾಗಿ ನನ್ನ ದೇವರಿಗೆ ನಾನು ಕೋಟಿ ಸ್ತೋತ್ರ ಹೇಳ್ತೀನಿ. ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ. ಇದು ಅನೇಕ ಬಂಧನಗಳಂದ್ರೆ ನಾವು ಪ್ರಾರ್ಥನೆ ಮಾಡ್ತಾ ಇತರರಿಗೋಸ್ಕರನೂ ಪ್ರಾರ್ಥನೆ ಮಾಡ್ತೀವಿ. ಅದರಿಂದಲೂ ಸಹ ನಮಗೆ ಬಿಡುಗಡೆ ಆಗ್ತದೆ. ಆದರೆ ನಮಗೆ ಕಳೆದ ವಾರದಿಂದ ಒಂದು ಅನೇಕ ಚಿಂತೆಗಳನ್ನ ಕಣ್ಣೇ ಕಾಣೋಕ್ಕೆ ಜಾಸ್ತಿ ಇತ್ತು. ಅದು ಫಾಸ್ಟ್ ಪ್ರೇಯರ್ ಮಾಡೋದು ಕಾಣ್ತದೆ. ಅದು ನಿಧಾನವಾಗಿ ಅದೇ ಕಡೆಯಿಂದ ಓದುತ್ತಾ ಇರಿ ಅಂದರೆ ಅದು ಈ ಮುಗಿಯೋದ್ರೊಳಗೆ ಮೊದಲನೇ ವಾರನೇ ಸಾಕ್ಷಿ ಆಗ್ತಂತ ಅಂತ ಹೇಳಿದ್ದೆ. ಬೆಳಗ್ಗೆ ಹೇಳಿದೆ. ಅದೇ ರೀತಿ ನಾನು ಸಣ್ಣ ಅಕ್ಷರನೂ ಸಹ ಕಾಣ್ತದ್ದು. ಬರೀ ಮೊಬ್ಬಾಗಿ ಒಂದೇ ಕಣ್ಣು ಮಾತ್ರ ಕಾಣ್ತಾ ಇತ್ತು. ಈಗ ಪೂರ್ತಿ ಅದು ಮುಚ್ಚಿನಲ್ಲಿ ಸಣ್ಣ ಅಕ್ಷರನೂ ಸಹ ಕಾಣ್ತದೆ. ದೇವ್ರ ಸ್ತೋತ್ರ. ಮತ್ತು ಸೊಂಟ ಎಲ್ಲ ನೋವಿತ್ತು. ನಾನು ಬರುವಾಗ ಪ್ರಾರ್ಥನೆ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ನನಗೆ ಸೊಂಟ ನೋವು ಖಂಡಿತ ಅದು ಕಡಿಮೆ ಆಗ್ತದೆ ಅಂತ ನಾನು ನಮಗೆ ಅದೇ ರೀತಿ ಪ್ರಾರ್ಥನೆ ಮಾಡೋದು ಹೇಳಿದ್ರು. ಎಲ್ಲ ಬಂಧನಗಳಿಂದ ಬಿಡುಗಡೆ ಆಗ್ತದೆ, ಎಲ್ಲ ನೋವುಗಳಿಂದ ಬಿಡುಗಡೆ ಆಗ್ತದೆ ಅಂತ ದೇವರು ಜಯ ಕೊಟ್ಟದಕ್ಕಾಗಿ ಸ್ತೋತ್ರ. ನಮಗೆ ಸ್ತೋತ್ರವಾಗಲಿ. ನನಗೆ ಮೈಕೈ ನೋವು ತಲೆನೋವಿತ್ತು. ಆರಾಧನೆ ಮಾಡ್ಬೇಕಾದ್ರೆ ಬಿಡುಗಡೆ ಆಯಿತು. ಇವತ್ತು ಆರಾಧನೆ ಮಾಡುವಾಗ ತುಂಬ ಖುಷಿ ಆಯಿತು. ದೇವ್ರಿಗೆ ಕೋಟಿ ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ.
ನಾನು ಯೇಸು ಸ್ವಾಮಿನ ನಂಬಿ ಹತ್ತತ್ರ 20 ವರ್ಷ ಆಯಿತು. 20 ವರ್ಷದಲ್ಲಿ ನಾನು ಅನೇಕ ಬಾರಿ ಬಿದ್ದಿರ್ಬೋದು, ಎದ್ದಿರ್ಬೋದು, ಆದರೆ ದೇವ್ರು ನನ್ನನ್ನು ಕೈ ಬಿಡ್ದೇನೆ ಈ ದಿನದವರೆಗೂ ದೇವ್ರು ನಡೆಸ್ತಾ ಬಂದಿದ್ದಾರೆ. ಅದಕ್ಕಾಗಿ ನನ್ನ ಸ್ತೋತ್ರ. ಈ ಸಭೆಗೆ ಬಂದು ನಾವು 3 ವರ್ಷ ಹತ್ತತ್ರ ಆಯಿತು. ಆ 3 ವರ್ಷದಲ್ಲಿ ಕಳೆದ 2 ವರ್ಷನೂ ಸ್ವಲ್ಪ ದೇವ್ರ ವಿಷಯದಲ್ಲಿ ತಿಳ್ಕೊಳ್ಳೋದ್ರಲ್ಲಿ ದೇವ್ರು ನನಗೆ ಅದನ್ನು ಹತ್ತತ್ರವಾಗಿ ದೇವ್ರಿಗೆ ಯಾವ ರೀತಿ ಹತ್ರ ಆಗ್ಬೇಕೆನ್ನೋದನ್ನ ದೇವ್ರು ತಿಳಿಸ್ಕೊಟ್ರು. ಆದರೆ ಕಳೆದ ವರ್ಷ 2025ರಲ್ಲಿ ನಾವು ಕಳೆದ ವರ್ಷ ಬಂದಾಗ ಸಿಸ್ಟರ್ ಹೇಳಿದ್ರು ಸಮೃದ್ಧಿಯಾಗಿ ದೇವ್ರು ನಡೆಸ್ತಾರೆ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡಿದೆ. ಸಮೃದ್ಧಿ ಅಂದರೆ ಮನುಷ್ಯನ ಆಲೋಚನೆಯಲ್ಲಿ ಎಲ್ಲದು ಹಣ ಆಸ್ತಿ ಆ ಥರ ಯೋಚನೆ ಮಾಡಿದೆ. ಬಟ್ ದೇವ್ರು ಆ ರೀತಿಯಾಗಿ ನನ್ನನ್ನು ತುಂಬಿಸ್ಲಿಲ್ಲ. ಆತ್ಮಿಕ ರೀತಿಯಲ್ಲಿ ದೇವ್ರು ಸಮೃದ್ಧಿಯಾಗಿ ತುಂಬಿಸಿದ್ರು. ಸಿಸ್ಟರ್ ಹತ್ರ ನಾನು ಯಾವಾಗಲೂ ಪ್ರಾರ್ಥನೆ ಮಾಡಿಸ್ಕೊಳ್ಳುವಾಗ ಅವರು ಪ್ರಾರ್ಥನೆ ಮಾಡ್ತಾಯಿದ್ರು, ನಿಮ್ಮನ್ನು ಅಭಿಷೇಕಕ್ಕೆ ದೇವ್ರು ನಡೆಸ್ತಾರೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಲ್ಲಿ 25ರಲ್ಲಿ ನನ್ನನ್ನು ಯಾವಾಗಲೂ ಪ್ರಾರ್ಥನೆ ಮಾಡುವಾಗ ಅಭಿಷೇಕ ಮತ್ತು ಹೊಸ ಅಭಿಷೇಕನ ದೇವರು ನನಗೆ ಕೊಡ್ತಾ ಇದ್ರು. ನಾನು ಅದನ್ನು ಫೀಲ್ ಮಾಡ್ತಾ ಇದ್ದೆ. ಒಂದ್ಸಲ ಪ್ರಾರ್ಥನೆ ಮಾಡುವಾಗ ಒಂದು ರೀತಿ ಅಭಿಷೇಕ ಇತ್ತು, ಇನ್ನೊಂದು ರೀತಿ ಮಾಡುವಾಗ ಅದಕ್ಕಿಂತ ಹೆಚ್ಚಾದ ಒಂದು ಅಭಿಷೇಕನ ನಾನು ಅದನ್ನು ಫೀಲ್ ಮಾಡ್ತಾ ಇದ್ದೆ. ಮತ್ತು ಫ್ರೈಡೆ ಸ್ಯಾಟರ್ಡೆ ಬರುವಾಗ ನನಗೆ ಸಿಸ್ಟರ್ ಹೇಳ್ತಾ ಇದ್ರು ಹೊಸ ಅನ್ಯ ಭಾಷೆಗಳನ್ನ ದೇವ್ರು ಕೊಡ್ತಾರೆ ಅಂತ. ಅದೇ ರೀತಿಯಲ್ಲಿ ನಾನು ಪ್ರಾರ್ಥನೆ ಮಾಡುವಾಗ ಹೊಸ ರೀತಿಯ ಒಂದು ಅನ್ಯ ಭಾಷೆಗಳನ್ನ ನಾನು ಮಾತಾಡೋದನ್ನು ನಾನೇ ಅದನ್ನು ಗಮನಿಸಿದೆ. ನನಗೆ ತುಂಬಾ ಖುಷಿ ಆಯಿತು. ಮೊದಲು ಮಾತಾಡ್ತಿರೋ ಅನ್ಯ ಭಾಷೆಗಿಂತ ಈಗ ಮಾತಾಡ್ತಿರೋ ಅನ್ಯ ಭಾಷೆ ಅದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಲ್ಲಿ ಪಾಸ್ಟ್ರು ವರಗಳ ಬಗ್ಗೆ ಹೇಳುವಾಗ ಒಂದೊಂದು ವರಗಳನ್ನ ದೇವರು ನನಗೆ ಅದನ್ನು ಆಲೋಚನೆ ಮಾಡಿ ಅದನ್ನು ಅಭಿಷೇಕದಲ್ಲಿ ಆ ವರಗಳನ್ನ ಯಾವ ರೀತಿ ಅದನ್ನು ಪ್ರೊಡ್ಯೂಸ್ ಮಾಡಬೇಕೆಂಬುದಾಗಿ ಹೇಳುವಾಗ ನನಗೆ ಗೊತ್ತಾಗ್ತಿರ್ಲಿಲ್ಲ. ದೇವರೇ ನೀನು ತಿಳಿಸ್ಕೊಡು ಅಂತ ನಾನು ಅದನ್ನು ಪ್ರಾರ್ಥನೆ ಮಾಡುವಾಗ ಒಂದೊಂದು ವರನು ಅದು ಆ್ಯಕ್ಟಿವ್ ಆಗುವಂತೆ ದೇವ್ರ ಕೃಪೆ ಮಾಡಿದ್ರು. ಪಾಸ್ಟ್ರು ಹತ್ರ ನಾನು ಪ್ರಾರ್ಥನೆ ಮಾಡುವಾಗ ಅವರು ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಹೇಳಿದ್ರು, ನಿಮಗೆ ಪ್ರವಾದನ ವರ ಆ್ಯಕ್ಟಿವ್ ಆಗಿದೆ ಅಂತ ಹೇಳ್ಬಿಟ್ಟು. ಆದರೆ ನಾನು ಯೋಚನೆ ಮಾಡಿದೆ, ನನಗೆಲ್ಲ ಆ್ಯಕ್ಟಿವ್ ಆಗಿದೆ, ಇವರು ಈ ರೀತಿ ಪ್ರಾರ್ಥನೆ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು. ಆದರೆ ಮನೆಗೆ ಹೋಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರ ಆತ್ಮ ಅದನ್ನು ತಿಳಿಸ್ಕೊಟ್ರು. ಅದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ಮತ್ತು ಕೆಲವೊಂದು ಸಲ ನಾನು ಆಲಯಕ್ಕೆ ಬರುವಾಗ ಪಾಸ್ಟ್ರು ಸಭೆಯಲ್ಲಿ ಹೇಳ್ತಾ ಇದ್ರು, ನೀವು ಇಲ್ಲಿ ಒಬ್ಬ ದೇವರ ಮನುಷ್ಯನಿದ್ದಾನೆ, ಆತನ ಹೇಳುವ ಮಾತೆಲ್ಲ ನೆರವೇರುತ್ತೆ, ಅದನ್ನು ನೀವು ನಂಬಿ ಬಂದರೆ ಅದು ಆಗುತ್ತೆ ಅಂತ ಹೇಳ್ತಾ ಇದ್ರು. ಅದೇ ರೀತಿ ನಾನು ನಂಬಿ ಬರ್ತಾ ಇದ್ದೆ. ಆ ನಂಬಿಕೆ ದೇವರು ಅದನ್ನು ಅಭಿವೃದ್ಧಿ ಪಡಿಸಿದ್ರು. ಯಾವ ರೀತಿ ಅಂತ ಹೇಳಿದ್ರೆ ನನ್ನ ಕುಟುಂಬ ಜೀವಿತ ಆಗಿರ್ಬೋದು, ಮತ್ತು ನನ್ನ ಜೀವಿತದಲ್ಲಿ ಒಂದು ಭಕ್ತಿನ ಅಭಿವೃದ್ಧಿ ಮಾಡಿದ್ರು. ಮತ್ತು ನನ್ನ ಗಂಡನ ಜೀವಿತದಲ್ಲೂ ಅವ್ರಿಗೂ ಕೂಡ ಸಿಸ್ಟ್ರು ಪ್ರವಾದನೆ ಹೇಳಿದ್ರು, ನೀವು ಸಿಸ್ಟ್ರಿಗಿಂತ ಇನ್ನೂ ಹೆಚ್ಚಾಗಿ ನೀವು ಪ್ರಾರ್ಥನೆ ಜೀವಿತದಲ್ಲಿ ದೇವ್ರು ನಿಮ್ಮನ್ನು ನಡೆಸ್ತಾರೆ ಅಂತ. ಅದೇ ರೀತಿಯಲ್ಲಿ ಅವ್ರಿಗೂ ಹೆಚ್ಚಾಗಿ ಅಭಿವೃದ್ಧಿ ಮಾಡಿದ್ದಾರೆ ಪ್ರಾರ್ಥನಾ ಜೀವಿತದಲ್ಲಿ. ಮತ್ತು ನನ್ನ ಮಕ್ಕಳು ಜೀವಿತದಲ್ಲಿ ಅವರು ನಮ್ಮನ್ನು ನೋಡಿ ಅವರೇ ಬದಲಾಗ್ತಿದ್ದಾರೆ. ಅದಕ್ಕಾಗಿ ನಾನು ಯೇಸು ನಾಮಕ್ಕೆ ಸ್ತೋತ್ರ ಮಾಡ್ತೇನೆ. ಕಳೆದ ಸಲ ನಾನು ವಾರಕ್ಕೆ 1 ಸಲ ಉಪವಾಸ ಮಾಡ್ತಾ ಇದ್ದೆ. ಆದರೆ ಒಂದು ಉಪವಾಸ ಪ್ರಾರ್ಥನೆ 1 ದಿನ 2 ದಿನ ಈಗ 3 ದಿನ ದೇವ್ರ ಉಪವಾಸ ಪ್ರಾರ್ಥನೆ ಮಾಡುವಂತೆ ಬಲಪಡಿಸಿದ್ರು. ನಾನು ಯಾವ ರೀತಿ ನಾನು ಯಾರಿಗೂ ಹೇಳಲಿಲ್ಲ, ನನ್ನ ಮನೆಯವ್ರಿಗಾಗಲಿ ನನ್ನ ಮಕ್ಕಳಿಗಾಗಿ ಹೇಳಲಿಲ್ಲ. ಆದರೆ ನಾನು ಮಾಡೋ ಉಪವಾಸ ಪ್ರಾರ್ಥನೆ ನೋಡಿ ಅವರೇ ಕೂಡ ಉಪವಾಸ ಪ್ರಾರ್ಥನೆ ಮಾಡುವಂತೆ ದೇವರು ಅವರನ್ನು ಅಭಿವೃದ್ಧಿ ಪಡಿಸಿದ್ದಾರೆ. ಒಂದು ಕುಟುಂಬ ಜೀವಿತನ ಪುನರ್ಸ್ಥಾಪನೆ ಮಾಡ್ತಾರೆ ಅಂತ ಸಿಸ್ಟರ್ ಹೇಳಿದ್ರು. ಅದೇ ರೀತಿ ಪುನರ್ಸ್ಥಾಪನೆ ಮಾಡಿದ್ರು. ಮತ್ತು ಸಮಾಧಾನ, ಒಂದು ನೆಮ್ಮದಿ, ಒಂದು ಖುಷಿ ಯಾವಾಗಲೂ ದೇವ್ರು ಕೊಟ್ಟಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ಮುಂಚೆ ಬರುವಾಗ ಯಾವಾಗಲೂ ಅವರಪ್ಪ ಡ್ಯೂಟಿಯಿಂದ ಮನೆಗೆ ಬಂದರೆ ಯಾಕಾದರೂ ಬರ್ತಾರೆ ಅಂತ ಯೋಚನೆ ಮಾಡ್ತಾಯಿದ್ರು. ಆದರೆ ಇವಾಗ ತುಂಬ ಖುಷಿ ಪಡ್ತಾರೆ, ಅಪ್ಪ ಯಾವಾಗ ಮನೆಗೆ ಬರ್ತಾರೆ, ಅವ್ರ ಜೊತೆ ಯಾವಾಗ ಖುಷಿ ಪಡ್ತಾರೆ. ಆ ರೀತಿಯಾಗಿ ದೇವ್ರು ನನ್ನ ಕುಟುಂಬನ ಕಟ್ಟಿ ಕಾಪಾಡಿದ್ರು. ಅದಕ್ಕಾಗಿ ಸ್ತೋತ್ರ. ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ದೇವರು ಅದ್ಭುತವಾಗಿ ದೇವರು ಸಹಾಯ ಮಾಡಿದ್ರು. ಏನಪ್ಪ ಅಂತ ಹೇಳಿದ್ರೆ, ನಾನು ಆಲಯಕ್ಕೆ ಬರುವಾಗ ನಮ್ಮ ಮನೆಯವ್ರಿಗೆ ದುಡ್ಡು ಕೇಳಿದ್ರೆ ಅವ್ರು ಕೊಡ್ತಿರ್ಲಿಲ್ಲ. ಕೇಳಿದ್ರೆ ಬೇಡ ಬಿಡು, ಹೋಗಲೇ ಬೇಡ, ಭಾನುವಾರ ಒಂದಿನ ಹೋಗು ಸಾಕು ಅಂತ ಹೇಳ್ತಿದ್ರು. ಆದರೆ ನನಗೆ ಬರಬೇಕಂತ ಆಸೆ ಇತ್ತು, ಬರಲಿಕ್ಕೆ ದುಡ್ಡಿರಲಿಲ್ಲ. ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೆ. ಒಂದಿನ ಪಾಸ್ಟರ್ ಹೇಳಿದ್ರು ಮಿರಾಕಲ್ ಮನಿ ಬರುತ್ತೆ ಅಂತ ಹೇಳ್ಬಿಟ್ಟು. ನಾನು ಯೋಚನೆ ಮಾಡಿದೆ, ಮಿರಾಕಲ್ ಮನಿನ ಹೆಂಗೆ ಬರುತ್ತೆ? ಆದರೆ ನಾನು ನಂಬ್ತೀನಪ್ಪ, ನೀನು ಹೇಳಿದ್ಯಾ ಮಿರಾಕಲ್ ಮನಿ ಬರುತ್ತೆ, ನಂಬ್ತೀನಿ ಅಂತ ಹೇಳ್ಬಿಟ್ಟು. ಅದೇ ರೀತಿಯಲ್ಲಿ ನಾನು ಪ್ರಾರ್ಥನೆ ಮಾಡಿ ಹೋಗುವಾಗ ನನಗೆ ಮಿರಾಕಲ್ ಮನಿ ದೇವ್ರು ಕೊಟ್ಟಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ಪ್ರತಿ ತಿಂಗಳು ಕೂಡ ನನಗೆ ಮಿರಾಕಲ್ ಮನಿ ಬರುತ್ತೆ. ನನ್ನ ಗಂಡನ ನನ್ನ ದುಡ್ಡೇ ಕೇಳಲ್ಲ ನನಗೆ ತುಂಬಾ ಖುಷಿ ಆಗುತ್ತೆ. ಏಕೆಂದರೆ ಆ ತಿಂಗಳಿಗೆ ಏನೆಲ್ಲ ಖರ್ಚಿಗೆ ಬೇಕು, ನನಗೆ ಆಲಯಕ್ಕೆ ಬರಬೇಕು, ನನಗೆ ಕಾಣಿಕೆ ಹಾಕಬೇಕು, ನನ್ನ ಮಕ್ಳನ್ನ ಕರ್ಕೊಂಡು ಬರಬೇಕಂತ ನಾನು ಯೋಚನೆ ಮಾಡ್ತಾ ಇದ್ದೆ.
ಆದರೆ ಆ ತಿಂಗಳಿಗೆ ಎಷ್ಟು ಬೇಕು ಅಷ್ಟನ್ನ ದೇವ್ರು ಮಿರಾಕಲ್ ಮನಿಗೆ ಕೊಡ್ತಾರೆ. ನನಗೆ ದೇವ್ರು ತಿಳಿಸ್ತಾರೆ, ಮತ್ತು ಅದ್ರ ಮೆಸೇಜ್ ಬರೋದು ಅವ್ರಿಗೆ ಗೊತ್ತಾಗಲ್ಲ. ಆ ರೀತಿಯಾಗಿ ದೇವರು ನನಗೆ ಸಹಾಯ ಮಾಡಿದ್ದಾರೆ. ಏನಪ್ಪ ಅಂತ ಅಂದರೆ ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ ಹೇಳ್ತಾರೆ, ಹಂಗೆ ದೇವ್ರು ಕೊಟ್ಟರು ಪೂಜಾರಿ ಕೊಡ್ತಿರ್ಲಿಲ್ಲ. ಆದರೆ ದೇವರು ನನಗೆ ಕೊಟ್ಟು ನನಗೆ ಆಲಯಕ್ಕೆ ಬರುವಂತೆ ದೇವರು ಸಹಾಯ ಮಾಡಿದ್ದಾರೆ. ಒಂದೊಂದು ಕಾರ್ಯದಲ್ಲೂ ಒಂದೊಂದು ವಿಷಯದಲ್ಲೂ ದೇವರು ಅದ್ಭುತವಾಗಿ ನನ್ನ ನಡೆಸ್ತಾ ಇದ್ದಾರೆ. ನನ್ನ ಜೊತೆನೇ ಇದ್ದಾರೆ ಅಂತ ನಾನು ನಂಬ್ತೀನಿ. ಯಾಕೆಂದರೆ ಆ ಫೀಲ್ ನನಗಿದೆ. ದೇವ್ರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ. ಎಲ್ಲ ಒಂದ್ಸಲ ಸ್ಮೈಲ್, ಎಲ್ಲ ಜೋರಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂತ್ಯಕಾಲ ಅಭಿಷೇಕ ಎಲ್ಲ ಮುದ್ದೆ ಬರಬೇಕು, ಎಲ್ಲ ಮುದ್ದೆ ಬರ. ಸಕಲ ಜನರ ಮೇಲೆ ಸುದ್ದಿಕಾಲ ಸಮಯವಿದು, ಕಮ್ಮೆ ನಿನ್ನ ಮದಿ ತುಂಬಿಸು. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್. ಎಲ್ಲ ಕಂಡುಬಿಡ್ರಿ, ಯಾರು ನಗ್ಬಾರ್ದು. ಅನ್ನ ನೋಡ್ರಿ ಎಲ್ಲ ಅದೆಲ್ಲ ನಾಗಾಡ್ತಿದ್ದಾರೆ. ಇದು ನಾಗಾಡ್ತಿದ್ಯಲ್ಲ, ಇದು ನಾಗಾಡಿದ್ರೆ ಮುಗ್ದೋಯ್ತು. ನಾಗಾಡಿದ್ರೆ ಮುಗಿತಲ್ಲ ಕೆಲಸ. ಚೈತ್ರ ಇದೊಂದು ನಾಗಾಡಿದ್ರೆ ಲೋಕನೇ ಎಲ್ಲ ಸರಿ ಹೋಯ್ತು. ಅಲ್ಲೊಂದು ನೋಡಿ, ಇನ್ನೊಂದು. ಎಷ್ಟು ದಿನ ಬಂದು ನೀನು ಎಲ್ಲೋಗ್ತಾಳೆ ಅವಳು? ಹಾಂ, ಲಾಯರ್ ಆಗಿದ್ದಾಳೆ ಅವಳು. ಥ್ಯಾಂಕ್ ಯು ಜೀಸಸ್. ಸೀರಬಾರಕಲ ಹಿಂದೆ ಮುಂದೆ ನನ್ನನ್ನಾವರಿಸಿ ನನ್ನ ಸುತ್ತುವರಿದಿರುವೆ. ಹಿಂದೆ ಮುಂದೆ ನನ್ನನ್ನಾವರಿಸಿ ನನ್ನ ಸುತ್ತುವರಿದಿರುವೆ. ನಿನ್ನ ಹಸ್ತದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ. ನಿನ್ನ ಹಸ್ತದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ನನ್ನ ಕಾಣುವವನೇ, ದಿನವೂ ಕಾಯುವವನೇ, ನನ್ನ ಕಾಣುವವನೇ, ದಿನವೂ ಕಾಯುವವನೇ. ಥ್ಯಾಂಕ್ ಯು ಜೀಸಸ್. ನಿಮ್ಮನ್ನು ತಡೆಯುವಂಥ ಶಕ್ತಿ ಲೋಕದಲ್ಲಿ ಯಾವುದಕ್ಕೂ, ಅಂಥ ಶಕ್ತಿ ಲೋಕದಲ್ಲಿ ಹುಟ್ಟೋದು ಇಲ್ಲ. ಇವತ್ತು ಇಲ್ಲಿರ್ಬೋದು ನೀವು, ಯಾಕಂದರೆ ಕೆಲವರು ಬೇರೆ ಒಂದು ದೇಶಕ್ಕೆ ಹೋಗ್ಬಿಡ್ಬೋದು. ನೀವು ಈ ಮಾತು ನೆನಪಿಟ್ಕೊಳ್ಳಿ. ನೀವು ಯೇಸು ಎಂಬ ನಾಮ ನಿಮ್ಮ ಒಳಗೆ. ಈಗ ಆ ಮಂಜುಷದ ಬಗ್ಗೆ ಗೊತ್ತಿರೋದು ಈಗ ನಿಮ್ಮ ಹೃದಯ ಎಂಬ ಹಲಗೆಗಳ ಮೇಲೆ ಬರೆದಿದೆ. ಈಗ ಯಾರಾದರೂ ವಸ್ತು ಬರೆದರೆ ನೀವು ಒಂದು ಮಂಜುಷ ಅಂತ ನೆನ್ಪಿಟ್ಕೊಳ್ಳಿ. ಮನೇಲಿ ಓದಿಸ್ಕೊಳ್ಳಿ ಹೋಗಿ ಮಕ್ಕಳಿದ್ರೆ, ಆಯಿತಾ? ವಿಮೋಚನಾ ಕಾಂಡ 25ನೇ ಅಧ್ಯಾಯದಿಂದ ಓದಿಸ್ಕೊಳ್ಳಿ. ಯಾರು ಚಂದನ ಓದ್ಕೊಡು, ಬೈಬಲ್ ಇದ್ರೆ ಮನೇಲಿ. ಇನ್ಯಾರು ಇದ್ದರೆ ರಚನಾ ಈ ಕಡೆ ನೋಡಿ ಔಚ್ಕೋಬೇಡ. ಅವಳ ಎಳೆ ಮಗುಗಳು ಅವಳಿಂದ ಔಚ್ಕೊಳ್ತಾ ಇದ್ದೀವಿ. ಹೋಗಿ ನೀವು ಈ ಕಡೆ ನೋಡಿ, ಯಾರು ಓದಿದ್ರೆ ಮಂಜುಷದ ಬಗ್ಗೆ ಓದ್ಕೊಳ್ಳಿ. ಅದು ಏನಿದೆ? ದಶಾಕ್. ಓಕೆ, ನಾನು ಹೇಳಿದೆ ನಿಮಗೆ ಮನ್ನಾಗಿಂತ ಉತ್ತಮವಾದ ವಿಚಾರ ಬೆಳಗ್ಗೆ ಹೇಳಿದೆ. ಯಾರಿದ್ರಿ ನೀವು? ಮನ್ನಾ ಎಲ್ಲಿ ತನಕ ಇರ್ತಾ ಇತ್ತದು? ಒಂದೇ ದಿನ, ಬೆಳಗ್ಗೆ ಇಲ್ಲ. ಅದು ಜಾಸ್ತಿ ಮನ್ನಾ, ಪರಲೋಕದ ಮನ್ನಾ ಆದ್ರೂ. ಆದರೆ ಅವರು ಕಾನಾನ್ ದೇಶಕ್ಕೆ ಹೋದ್ಮೇಲೆ ಅವರು ಬೆಳೆದಿದ್ದ ಬೆಳೆ ವಾಡೆ ಎಲ್ಲ ತುಂಬ್ಕೋಬೋದು. ನೀನು ರೆಡಿ ತೋಟ ಅವ್ರದ್ದು, ನೀನು ಬೆಳೆದೇ ಇರೋ ಭೂಮಿ ಬೆಳೆ ನಿಂದೀಗ. ಅದು ನಿಮಗನ್ಸುತ್ತಲ್ಲ ಪರಲೋಕದ ಮನ್ನಾ ದೊಡ್ಡದಲ್ಲ? ನಿಮಗನ್ಸುತ್ತಲ್ವಾ? ನಿಂದು ಎಲ್ಲೇ ಮೀರಿ ಆದಾಯ ಇರುತ್ತೆ ನಿಂದು. ಹಲ್ಲೆಲೂಯಾ.
ನೋಡಿ ಇಲ್ಲಿ ಬರೋರು ನೀವು ಮೊನ್ನೆ ಯಾರೋ ಒಂದು ಫ್ಯಾಮಿಲಿ ಬಂದರು 9 ತಿಂಗಳಲ್ಲಿ ವಾಪಸ್ ಹೋದ್ರಲ್ವಾ 9 ತಿಂಗಳೊಳಗೇನೆ ಸಾಲಗಳೆಲ್ಲ ತೀರೋಯ್ತು, ಒಂದು ಸೈಟ್ ರಿಜಿಸ್ಟರ್ ಮಾಡಿಸ್ಕೊಂಡು ಹೋದ್ರು. ಹೌದಾ? ಅಷ್ಟೇ ಸ್ಪೀಡಲ್ಲಿ ವಾಪಸ್ಸು ಬರ್ತಾರೆ. ಇದೇ ನಮ್ಮ ನಿದರ್ಶನಗಳಿದ್ದಾವೆ. ಅದರಿಂದೇನು ಮಾತಾಡೋಂಗಿಲ್ಲ ನಾವು. ಆಗುತ್ತಾ? ಮಾತಾಡ್ಬಿಟ್ಟು ಆಮೇಲೆ ರೆಕಾರ್ಡ್ ಬೇರೆ ಆಗ್ತಾ ಇದೆ. ಈಗ ಮೊದಲಂಗಿಲ್ಲ, ರೆಕಾರ್ಡ್ ಆಗ್ತಾ ಇರೋದು. ಹರಲ್ಲ ಶರ ಹಂಗೆ ಇರೋದಿಲ್ಲ. ಕೇಳಿ, ಯಾರನ್ನೇ ಎಂಥ ಕಠಿಣ ವ್ಯಕ್ತಿ ನೋಡಿರ್ಬೋದು ನೀವು. ಕೆಲ ಕಡೆ ನೋಡಿದ್ರೆ ಬರೀ ಇದೇ ಸಮುದಾಯದವ್ರಂಗೆ ಕಾಣಿಸ್ತಾರೆ. ಅವ್ರು ಗದಗಲ್ಲಿ ಒಂದು 200 ಫ್ಯಾಮಿಲಿ, ಒಂದು ಚರ್ಚಲ್ಲಿ 250 ಜನ ಇದ್ದಾರೆ, 200 ಫ್ಯಾಮಿಲಿ ಮುಸ್ಲಿಮ್ಸ್ ಇದ್ದಾರೆ. ಗದಗ ಇಲ್ಲಿಂದ ದೂರ ಏನಿಲ್ಲ. ಆಗುತ್ತಾ? ಆ ಥರದ ಅದ್ಭುತ ದೇವ್ರು ಮಾಡ್ತಾರೆ. ನಮ್ಮದು ಇದ್ದಾರೆ ಮುಸ್ಲಿಂ ಫ್ಯಾಮಿಲಿ, ಅನೇಕ ಜಾತಿಯವರು ಇದ್ದಾರಲ್ವಾ. ಸೊ ಎಲ್ಲರಿಗೂ ಈ ವಾಕ್ಯ ಇದು ಆಯ್ತಾ. ಯಾರನ್ನು ನೀವು ಯಾರನ್ನು ಅಳಿಯಂಗಿಲ್ಲ, ಇವ್ರು ಬರಲ್ಲ ಅವ್ರು ಬರಲ್ಲ, ಇಲ್ಲ ಇಲ್ಲ. ಆ ಪ್ರಾರ್ಥನೆ ಅದು. ಆಮೇಲೆ ಇನ್ನೊಂದು ಈ ವರ್ಷ ಏನು ಹೇಳಿದರೆ ಏಂಜಲಿಕ್ ಮಿನಿಸ್ಟ್ರಿ, ದೇವದೂತರ ಸೇವೆಗ ನೀವು ಆರ್ಡರ್ ಮಾಡಬೇಕು. ದೇವದೂತರಿಗೆ ಇಬ್ರಿಯ ಬರೆದ ಪತ್ರಿಕೆ ಕ್ಲಿಯರ್ ಆಗಿದೆ. ಉಳಿದ ಆತ್ಮಗಳು ಏಂಜಲ್ಸ್ಗೆ ನೀವು ಹೇಳಬೇಕು ಅಥವಾ ಆರ್ಡರ್ ಮಾಡಬೇಕು, ಹೋಗಿ ಇಂಥ ಕಾರ್ಯ ಮಾಡಿಕೊಡೋದು. ಒಬ್ಬ ಏಂಜಲ್ ನೀವು ಬಂದರೆ ಒಂದ್ಸರಿ ಒಬ್ಬರಿಗೆ ಪರಲೋಕ ಮತ್ತು ನರಕ ದರ್ಶನ ಆಗುತ್ತೆ. ನರಕ ದರ್ಶನದಲ್ಲಿ ಈ ರೀತಿ ಆಗುತ್ತೆ. ಎಷ್ಟು ಎತ್ತರ ಇದೆ ಗೇಟ್ ಅಂದರೆ ಊಹಿಸೋಕ್ಕಾಗಲ್ವಂತೆ ಅದನ್ನು. ನರಕದ ಗೇಟ್ ಎಂಟ್ರಿ ಇವನು ದೇವದೂತ ಒಂದೇ ಕೈಲಿ ಎಳೆದು ಬಿಸಾಕ್ತಂತೆ. ಅದಕ್ಕೆ ಇಡೀ ನರಕ ನಡುಗೋಯ್ತಂತೆ. ಅದಕ್ಕೆ ಇವರು ಒಳಗಡೆ ಹೋಗ್ಬೇಕಾದ್ರೆ ಒಬ್ಬ ದೇವದೂತರುಗಳು. ಓಕೆ, ಆದರೆ ಹೋಲಿ ಸ್ಪಿರಿಟ್ ನಿಮ್ಮ ಜೊತೆಯಲ್ಲಿ, ತಂದೆ ದೇವರು ಏಸಪ್ಪ ನಿಮ್ಮ ಜೊತೆಯಲ್ಲಿ ಆಗುತ್ತೆ. ಅವ್ರು ಆಲ್ರೆಡಿ ಇದ್ದಾರೆ ಒಳಗಡೆಯಲ್ಲಿ. ಓಕೆ, ಮಂಜುಷದ ವಿಚಾರ ಹೇಳ್ತಾ ಇದೆ. ಹೊಸಬ್ರು ಯಾರು ಇದ್ರಲ್ಲ ನೀವೆಲ್ಲ ಈ ಲೋಕದವ್ರು ನೀವು ಆ್ಯಕ್ಚುಲಿ ಅದೇ ಪ್ರಾಕ್ಟೀಸ್ ಬಂದಿದೆ. ಅವ್ರು ಹಿಡ್ಕೊಂಡು ಹೋಗ್ತಿದ್ದು ಹಿಂಗೆ. ಅದು ಟೀಪ ಇರುತ್ತೆ ನೋಡ್ರಿ, ಸ್ಕ್ವೇರ್ ಟೀಪ, ಅದೇ ಸೈಜು ಅಲ್ಲೋದಿದೆ ಟೀಪ ಅದ್ರ ಕೆಳಗಡೆ ಅದೇ ಸೈಜ್ ಇರುತ್ತೆ. ಅದಕ್ಕೆ ಚಿನ್ನದ ತಗಡನ್ನ ಓದಿಸಿರ್ತಾರೆ. ನಾವು ಯೋಚನೆ ಮಾಡ್ತಾ ಇದ್ದೀವಿ, ಅದಕ್ಕೆ ಪೈಂಟ್ ಮಾಡಿಸಿಲ್ಲ ನಾವು, ಎಲ್ಲ ಚಿನ್ನದ ತಗಡು ಓದಿಸ್ಕೊ ಬಂದ್ಬಿಡ್ತೀವಿ. ಅದು ಯಾರು ಓದಿಸೋದು? ಯಾರು? ಎಲ್ಲ ವಸೂಲಿ ನಿಮ್ಮ ಹತ್ರನೇ ವಸೂಲಿ. ಇವರಿಲ್ಲೇ ಮಲ್ಕೊಂಡು ಬಂದವಾಗ ಅಲ್ವಾ, ಕಾಯ್ಬೇಕಲ್ಲ, ಅದನ್ನ ಸೇಫ್ ಆಗುತ್ತೆ ಅವಾಗ. ಶ್ಯಾಮ ಹರಲ್ಲ ಬರ ಅಯ್ಯೋ ನೀನು ಕೇಳಿ, ನೀವು ಹತ್ರದವರು ಮಾಡೋದು ಗ್ಯಾರಂಟಿ. ಈಗ ಅದ್ರ ಛಲ ಇದೆಯಾ? ಹೇಳಿದ್ರೆ ಮಾಡೋದು ಗ್ಯಾರಂಟಿ ಇದ್ದ ಛಲ ಯಾರಿಗಾರು ಇದೆಯಾ? ಸರಿ, ಕೈ ಬಿಡ್ರಿ. ಬಗ್ಗೆ ಗೊತ್ತಿರೋ ಗೊತ್ತಿಲ್ಲ ನಿಮಗೆ. ಹಲ್ಲೆಲೂಯಾ. ಹಾಗಾದ್ರೆ ಅದೆಲ್ಲ ನೋಡಿ ಮುಗ್ಸಕ್ಕೆ ಬಂದಿರೋದು. ನಾನಿಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಬಂದಿಲ್ಲ. ಓಕೆ, ನೋಡ್ರಿ, ಆ ಮಂಜುಷನ ಎತ್ಕೊಂಡು ಹೋಗ್ತಾರಲ್ಲ, ದೇವ್ರು ಎತ್ಕೊಂಡು ಹೋಗ್ತಾರೆ ಅಂತ, ಅದು ಆ್ಯಕ್ಚುಲಿ ಅಲ್ಲಿಂದ ಬಂದಿದ್ದ ಸಂಪ್ರದಾಯ. ಅದು ಈಗಿಲ್ಲ. ಯಾಕೆಂದ್ರೆ ದೇವರೇ ಇಳಿದ್ಬಿಟ್ಟು ಎಲ್ಲಿ ಬಂದಿದ್ದಾರೆ ಈಗ? ಅಂತ ಹೇಳ್ಬೇಕು, ನನ್ನ ಹೃದಯ. ಸ್ವಲ್ಪ ಫೇಸ್ ಚೇಂಜ್ ಆಗಿದೆ. ಅದು ಅಲ್ಲೊಂದು ನಗ್ತಾ ಇದೆ. ಅದು ಇವ್ರ ಫೇಸ್ಗಳು ಹೆಂಗ್ ಗೊತ್ತಾ? ಆ ಬ್ರೇಕ್ ಇಲ್ದಿರೋ ಸೈಕಲ್ ಕಾಲತ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ, ಅಲ್ಲೊಂದು ಹಂಗೆ ಇದ್ದೋದು, ಅಲ್ಲೊಂದು ಬೂತಿ ಅದು. ಪಾಪ ಸಾಕ್ಷಿ ಹೇಳ್ಬಿಟ್ಟು ನಿನ್ಗೇನಲ್ಲಿ ಜಯಕಂಗ್ ಹೇಳ್ತಾರೆ, ಅಲ್ಲಿ ನೋಡ್ತಾ ಇರೋದ ಬರ ಕಲ್ಲ ಬರ. ನಾನು ಹೇಳಿದ್ದೀನಿ, ನಮ್ದು ಮುಖ್ಯಂಗೆ ಕಾಣಿಸ್ತಾ ಇಲ್ಲ ನಿಮಗೆ. ಹೋಗಕ್ಕೆ ಏನು ಹೇಳಿದ್ದೀನಿ ನಾನು? ಏನು ಕೊಟ್ಟಿದ್ದೀನಿ ನಾನು? ಅಲ್ಲ, ನೀನು ನಗಾಡ್ಕೊಂಡು ಕೈ ಇಟ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಬಂದು ಫಾಸ್ಟ್ ಅಂತ ಹೇಳಿ ನಾನು ತಲೆ ಮೇಲೆ ಕೈ ಇಟ್ಟು ಕಳಿಸ್ತೀನಿ ಅಂತ. ಆಯ್ತಾ? ನೀನು ಮಧ್ಯದಲ್ಲಿ ಎದ್ದು ಹೋಗ್ಬೋದು, ಏನು ಚಿಂತೆ ಇಲ್ಲ ನಮಗೆ. ಅದು ನೀನು ಡ್ಯಾನ್ಸ್ ಮಾಡ್ಕೊಂಡು ಬಂದು ಇಲ್ಲಿ ನಿಂತ್ಕೋಬೇಕು. ನೀನು ಕುಣಿದ್ಬಿಟ್ಟು ಹೋಗುತ್ತೆ ಅಷ್ಟೇ. ನೀನು ನಗಾಡದೆ ಅಂದರೆ ಓಡ್ಬೋದು. ನೀನು ಶೋರಾಗಿ ಹೇಳ್ತಾ ಇದ್ದೀನಿ. ನಾಳೆ ನೀವು ಪಾಸ್ಟರ್ಗಳಾಗ್ಬೋದು, ನಾಳೆ ನೀವು ಸೇವೆ ಮಾಡ್ಬೋದು. ಕಳಿಸ್ಬಿಡಿ, ಏನಾದರೂ ಹೇಳಿ ಅವರಿಗೆ ಅಲ್ಲಿ ಕಿರಿಸಿ ಕಳಿಸಿ ನೀವು. ಹಲ್ಲೆಲೂಯಾ. ಓಕೆ, ಆ ಮಂಜುಷ ಐತೆ ಈಗ, ಅದರೊಳಗಡೆ ದೇವರ ಆಜ್ಞೆಗಳಿತ್ತು, ಬೇರೆ ಏನಿಲ್ಲ ಅದರೊಳಗಡೆ. ಆಯ್ತಾ? ದೇವರ ಆಜ್ಞೆಗಳು, ಬೈಬಲ್ ಅಂದ್ಕೊಳ್ಳಿ. ಬೈಬಲ್ ಅಂದ್ಕೊಳ್ಳೋಣ, ಆಯ್ತಾ? ಇವತ್ತು ಬೈಬಲ್ ನಮಗೆ. ಆದರೆ ಅದರೊಳಗಡೆ ದೇವರ ಪ್ರಸನ್ನತೆ ಕಣ್ಣಿಗೆ ಕಾಣಂಗೆ ಬಂದ್ಬಿಡುತ್ತೆ. ಹಗಲಿನಲ್ಲಿ ಮೇಘ ಸ್ತಂಭ, ಅದು ಹೆಂಗಂತೆ ಗೊತ್ತಾ? ಅದು ಬರೀ ಈ ಥರ ಸ್ತಂಭ ಇಲ್ಲ ಅಂತೆ, ಫುಲ್ ಆವರಿಸ್ಕೊಂಡಿದೆ. ಇಸ್ರೇಲ್ರು ಫುಲ್ ಆವರಿಸ್ಕೊಂಡ್ರು. ಅದು ಹೆಂಗಂದ್ರೆ, ನೀವು ನಿಮ್ಮ ಕೆಂಡ ಲಾವ ನೋಡಿದ್ದೀರಾ? ಇದ್ರದ್ದು ಜ್ವಾಲಾಮುಖಿದು ಲಾವ ಹಿಂಗೆ ಹೊಡಿತಾ ಇರುತ್ತೆ ನೋಡ್ರಿ, ಅದು ಲೈಟ್ ಆ ಥರ ಅಂತೆ. ರಾತ್ರಿ ಮಿನುಗ್ತಾ ಇರುತ್ತೆ. ಹೆಂಗಿರುತ್ತೆ ಹೇಳಿ? ವೈರಿಗಳು ನೋಡಿದ್ರೆ ಕೇಳಿದ್ರೆ ಹೆಂಗಿರುತ್ತೆ ಹೇಳಿ? ಏನೂ ಇಲ್ಲ ಅಲ್ಲಿ. ಆಯ್ತು, ಅದು ವಾರಗಿತ್ತಿರೋ ಹಬರ ಕಲ ಇದೊಂದು ವಾರಗಿತ್ತಿನ ಆಗ್ತಾ ಇದೆ. ಅದು ಶಮ ಹರ ಲಭರ. ಓಕೆ, ಸರಿ, ತಡೀರಿ. ಒಂದ್ಸರಿ ಏನಾಗುತ್ತೆ,
ವೈರಿಗಳು ಅದನ್ನು ಎತ್ಕೊಂಡು ಹೋಗ್ಬಿಡ್ತಾರೆ. ಏನೋ ಸಿಕ್ಬಿಡ್ತು ಗಂಟು ಅಂತ ವೈರಿಗಳು ಎತ್ಕೊಂಡು ಹೋಗ್ಬಿಡ್ತಾರೆ. ಇಸ್ರೇಲ್ ಸೋತ್ಬಿಡ್ತಾರೆ. ಇಸ್ರೇಲ್ ಅಂದ್ರೆ ಇಂಡಿಯಾ, ಇವರು ಬೈಬಲ್ ಕಡೆಯವ್ರಲ್ವಾ, ಹೊತ್ಕೊಂಡು ಹೋದ್ರೆ ಇವ್ರು ಸೋತ್ರಲ್ವಾ, ಅದು ಕಾರ್ಯ ಮುಗಿಸ್ಕೊಂಡು ಬಂತು. ಹೋದ ಕಡೆ ಸಂಹಾರ, ಮುಟ್ಟಾಗೋದಿಲ್ಲ ಅದನ್ನ. ಕೇಳಿಲಿ, ಇನ್ನೊಂದಾಯ್ತು. ಓಕೆ ನೋಡಿ, ವಸಂತ ಎಲ್ಲ ನೋಡ್ತಾ ಇದ್ದೀನಿ, ಮುಂದೆ ಅನ್ಸೋದನ್ನ, ನೀನು ಮುಂದೆ ಅನ್ಸೋದನ್ನ ಇಲ್ಲೋಡಿ, ಎಲ್ಲ ಆಕಾಶ ಮಾಡ್ತಾ ಇರ್ತದೆ. ಬಿಟ್ಟರೆ ಸಾಕು ಇವನು ನನಗೆ. ಇಲ್ಲೋಡೆ ಕೇಳಿಸ್ಕೊಳ್ಳಿ, ಇದೊಂದು ಗ್ಯಾರಂಟಿ ಮುಗಿಸ್ತೀನಿ. ನಾನು ದರ್ಶನಗಳಲ್ಲಿ ನೋಡಲ್ಲ, ಆದರೆ ಫೀಲಿಂಗ್ ಆಯ್ತು ಇವತ್ತು. ನೋಡಿ, ನಿಮ್ದು ಕಾಲು ಒಂದು ಸೈತಾನ್ ಮೇಲೆ. ಓಕೆ, ಕಪ್ಪ ಅಲ್ಲಾಕೋ ಕಪ್ಪ ಹೋಯ್ತು ನನ್ನ ಕಾಲು. ಸೈತಾನ್ ತಲೆ ಮೇಲೆ ಕಾಲು ಹಿಡ್ಕೊ, ಅವ್ನು ಎದ್ದೆ ಮೇಲೆ ನಾನು ನಿಂತಿದ್ದೀನಿ, ಆಯ್ತಾ? ನಾನು 90 kg ಇದ್ದೀನಿ, ನಾನು ನಿಂತಿದ್ದೀನಿ. ಆಗುತ್ತಾ ನಿನಗೆ ಧೈರ್ಯನೇ? ಈಗ ಒಬ್ಬರೇ ನಿಂತವರಿಂದ ಭಯನೇ ಅವ್ರಿಗೆ. ನಾವು ಗಣೇಶ್ ನಿಂತ್ಕೊಳ್ತೀವಿ, ಆಯ್ತಾ? ಇಬ್ಬರು ನಿಂತ್ಕೊಂಡ್ಬಿಡ್ತೀವಿ ಅವನ ಎದ್ದೆ ಮೇಲೆ. ನೀನು ತಲೆ ಮೇಲೆ ಎಲ್ಲ ಕಡೆ ಓಡಾಡೋದಿ, ಗೊತ್ತಾ? ನಾವು ಕೊಡೋದಿಲ್ಲ ಇವರು. ಆಗುತ್ತಾ? ಆ ಮಂಜುಷ ಕಾರ್ಯ ಮಾಡ್ಕೊಂಡ್ಬಂದ್ಬಿಡುತ್ತೆ. ಅದು ಏಸಪ್ಪ ಬರೋಕ್ಕೆ ಮೊದಲದು. ಯಾರಿಗೆ ಅರ್ಥ ಆಗ್ತದೆ? ಕೈ ಎತ್ತಿ. ಈಗ ಏಸಪ್ಪ ಬಂದ್ರಲ್ವಾ, ಏನದು? ಯೋಹಾನ 1:1-3 ಆ ಮಂಜುಷ ಇತ್ತು ನೋಡ್ರಿ, ವಾಕ್ಯ ಅದು. ಕೇಳಿಸ್ಕೊಳ್ಳಿ ಸರಿಯಾಗಿ. ಆ ಮಂಜುಷ ವಾಕ್ಯ ಇತ್ತಲ್ಲ, ನರವತಾರ ಎತ್ತಿ ಬಂದು ಬೈಬಲ್ ಏನು ಕೇಳಿಲ್ಲ. ಯಾರಾದ್ರೂ ಮಾತಾಡಿದ್ರೆ ನೀವು ಅದನ್ನ ಬೈಬಲ್ ಎವಿಡೆನ್ಸ್ ಕೇಳ್ಬೋದು. ಇಲ್ಲ ಒಂದ್ ವೇಳೆ ನಿಮ್ಗೆ ಕಾಸು ಬರುತ್ತೆ ನಂಬಲ್ಲ ಅಂದ್ರೆ, ಬಂದಿದ್ದು ನಮಗೆ ಕೊಟ್ರೆ ಸಾಕು, ಕಾಸು ನಾವು ಇಟ್ಕೋತೀವಿ. ನಾವು ನಮ್ಮ ಪಡಿ ಬಿಟ್ಬಿಡಿ. ನೀವು ಆಗಲ್ಲ ಸರ್, ಕಾಸು ತಂದ್ರೆ ನಮ್ಮ ಪಡಿ ಬಿಟ್ಬಿಡಿ. ನೀನು ಭಿಕ್ಷಾ ಬಿಡ್ಕೊಂಡಿರೋ ತೊಂದರೆ ಇಲ್ಲ ನಮ್ಗೆ. ಎಲ್ಲಾದ್ರೂ ಕೂತ್ಕೊ ಹೋಗಿದ್ವಿ, ಕಾಸು ಬೇಡ ಅಂತ ಹೇಳೋರು ಇದ್ದಾರೆ. ಕೆಲವರು ಓರ್ ಆದ್ರೆ ನಮಗೆ ಕೊಟ್ಟು ನೀನು ನಮ್ಮ ಪಾಡಿ ನಮ್ಮನ್ನು ಬಿಟ್ಬಿಡೋದಿಲ್ಲ. ನೀನು ಕಾಸು ಬೇಡ ಅಂತ ಹೇಳಕ್ ಮೊದಲು 100 ಕೋಟಿ ಮಾಡ್ಕೊಂಡು ಬೇಡ ಅನ್ನು ಹೋಗ್ಲಿ. ಮೊದಲೇ ಬೇಡ ಅಂದ್ರೆ ನೀನು ಚಿಪ್ ಇಟ್ಕೊಂಡು, ನೀನು ಚಿಪ್ಪಿನ ಕಟ್ಟೆ ಇದೆ ಗೊತ್ತಾ ನಿಮಗೆ? ಅಲ್ಲೊಂದು ಚಿಪ್ಪಿನ ಕಟ್ಟೆ ಗೊತ್ತಿಲ್ವ ನಿಮಗೆ? ಅಲ್ಲಿ ಕಳಿಸ್ತೀವಿ ನಿನಗೆ. ಹಂಗೆ ಆಗಿದೆ, ಚಿಪ್ಪಿನ ಕಟ್ಟೆ ಎಲ್ಲ ಸೇರ್ಕೊಂಡೆ. ಓಕೆ, ಅದಿರಲಿ. ಇಲ್ಲಿ ನೋಡಿ, ಇಲ್ಲಿ ಆ ಮಂಜುಷದೊಳಗಡೆ ವಾಕ್ಯ ಅಲ್ವಾ ಅದು. ನನಗೆ ಕೇಳಿದ್ರೆ ದೇವ್ರ ಮೇಲೆ ಮನುಷ್ಯ ಏಕೆ ಗೊತ್ತಾ? ಮಂಜುಷ ಏನಕ್ಕೆ ಕೇಳಿ ಮಾಡಿದ್ದು ಅಂತ ಹೇಳಿ ನೋಡೋಣ. ಏನು ಹೇಳ್ಕೊಟ್ಟಿದ್ದೆ ನಾನು ನಿಮಗೆ? ಮಂಜುಷ ಏನಕ್ಕೆ ಅಂತ. ವೆರಿ ಗುಡ್. ನೋಡಿಲಿ, ಅದೆಲ್ಲ ಕೇಳಿಸ್ಕೊಳ್ಳಿ. ಏನಕ್ಕೆ ಅಂತ ಹೇಳಿ, ದೇವ್ರ ಪ್ರಸನ್ನ ಇದೆ. ಟ್ಯಾಂಜಿಬಲ್ ಪ್ರೆಸೆನ್ಸ್. ಒಂದು ಆಬ್ಜೆಕ್ಟ್ ಒಳಗಡೆ ನಾನು ಇರ್ತಿ ಅಂತ ಬಂದಿದ್ದೇವೆ. ಅದು ಮಂಜುಷ ಆಬ್ಜೆಕ್ಟ್. ಒಂದು ವಸ್ತು ಆಗತ್ತಾ? ವಸ್ತು ಅಷ್ಟೇ ಆಡ್ತಾ ಇದ್ರೆ ಹೂವೇ ಆಡ್ತಿದ್ವಲ್ಲ. ಅದಕ್ಕೆ ಆಯ್ತಪ್ಪ, ಕಣ್ಣಿಗೆ ಕಾಣಂಗೆ ಬರ್ತೀನಿ ಬಾ. ನೀನು ಮಗಲ್ಲಿ ಮೇಘ ಸ್ತಂಭ ಇಲ್ವಾ? ಆದ್ರೂ ಗುಣಗುಟ್ಟಿದ್ದು ನೋಡಿದ್ರೆ ಅದು ಮಾಡಬಾರದು. ಅದು ಕೇಳಿಸ್ಕೊಳ್ಳಿ. ಯಾವತ್ತು ಇಂಥ ಪರಿಸ್ಥಿತಿ ಇರಲಿ, ಸ್ಟಾರ್ಟ್ ಈಗ ತಕ್ಷಣದ ಉಪವಾಸ ಶುರು ಮಾಡ್ಬಿಡಿ ನೀವು. ಅದ್ರ ಆಗದೆ ಇರೋದು ಯಾವುದೂ ಇಲ್ಲ. ಕೇಳಿಸ್ಕೊಳ್ಳಿ, ಇರುತ್ತೆ. ಈಗ ಯಾರು ಹೊಸಬ್ರು ಇರ್ತೀರ ನೋಡ್ರಿ, ನಿಮ್ಮನ್ನ ಏನಾದ್ರೂ ಮಾಡಿ ಅನುಮಾನ ಹುಡ್ಸಕ್ಕೆ ಬೇಕಾದ್ ಮಾಡ್ತಾನೆ. ಅದೊಂದು ಸ್ವಲ್ಪ ಅಷ್ಟೇ ಆಗೋದು ಅವ್ನ ಕೈಲಿ. ನಿಂತು ಮಾಡೋಕ್ಕಾಗಲ್ಲ. ಅಲ್ಲ, ಅಷ್ಟು ಮಾಡಿಲ್ಲ ಅಂದ್ರೆ ಏನು ಪ್ರಯೋಜನ? ಅದೇ ಈಗ ಅವ್ನು ಹೇಳ್ತಾನೆ ಗೊತ್ತಾ, ಅವ್ನು ರೋಡ್ತೀನಿ ಒಂದು ನಾನು ತೊಂದರೆ ಕೊಡಕ್ಕೆ ಅಷ್ಟು ಮಾಡಿಲ್ಲ ಅಂದ್ರೆ ನಾನು ಏನು ಕೆಲಸ ಅಂತ ಕೇಳ್ತಾನೆ. ನೀವು ಅಲ್ವಾ? ಹೋಗತ್ಲಾಗೆ ಚಪ್ಪಲಿ ಗುಡಲ್ಲಿ ಬಿದ್ದಿಲ್ಲ ಹೋಗುತ್ತೆ. ಹೋಗೋದಿಲ್ಲ. ಈಗ ನೋಡಿ, ಈಗ ಮಂಜುಷ ಯಾರ ಇಲ್ಲ. ಈಗ ಆ ಮಂಜುಷ ವಾಕ್ಯ ಈಗ ಏಸು ಆಗಿ ಡುಶ್ ಇಲ್ಲಿ ಅಂದ್ಬಿಟ್ಟು ಆಮೇಲೆ ನೀವು ಶಿಲ್ಬೆ ಅಂದ್ಬಿಡ್ತೀಯ. ನೀನು ಶಿಲ್ಬೆಯಿಂದ ಅಲ್ಲಿ ಕಣ್ಣು ಹೋಗ್ತೀಯ. ನನಗೆ ಗೊತ್ತಾಗ ಆ ಫಾದರ್ಗೆ ಹೋಗ್ಬಿಟ್ಟು ಕ್ಷಮಿಸಿರಿ ಅಂದ್ರೆ ಏನು ಒಳಗೆ ಇದ್ದಾರೆ. ನೀನೇ ಕ್ಷಮಿಸಪ್ಪ ಬೇರೆಯವ್ರನ್ನ ಅಂತ ಹೇಳ್ತಾರೆ. ಆಯ್ತಾ? ನೀವು ಬೇರೆಯವ್ರನ್ನ ಕ್ಷಮಿಸಿದ ತಕ್ಷಣನೇ ಅಲ್ಲಿ ಯೋಬನಿಗೆ ಬಂತು ನೋಡಿ, ಜಾಸ್ತಿ ಆಗುತ್ತೆ. ಮುಂದಕ್ಕೆ ಹೋಗಂಗಿಲ್ಲ. ಅರ್ಧಕ್ಕೆ ನಿಲ್ಲಿಸ್ಬೇಕು. ನಾನು ಬಂದ್ರೆ ರಲ್ಲೊಬ್ಬ ರಾಖೋಬ ಶಮ ಫ್ಲೋ ಇದೆ ಇಲ್ಲಿ. ಶಮ ಹಮ ಕೈಗಳ ಮೇಲೆ ಎತ್ರಿ ಹೇಳ್ರಿ. ಆ ಫ್ಲೋ ನನ್ನ ಮೇಲೆ ಹೇಳಿದ್ರಿ. ಅಂದರೆ ಫ್ಲೋ ಅಂದರೆ ಆ ಪ್ರವಾದನ ಹರಿವು ಹೇಳಿ. ಆ ಪ್ರವಾದನ ಹರಿವು ಹೇಳ್ರಿ, ನನ್ನ ಮೂಲಕ ಹರಿಲಿ ಹೇಳ್ರಿ.
ಹೇಳ್ಬೇಕು ಅದನ್ನು ಕೇಳಿ. ಇದು ಸಾಮಾನ್ಯ ಇಲ್ಲ, ಇದು ನಾನು ನಂಬುವವನ ಹೊಟ್ಟೆಯೊಳಗಿಂದ ಶಾಸ್ತ್ರ ಹೇಳಿದ ಪ್ರಕಾರ ಜೀವ ನದಿ ಹರಿಯುತ್ತದೆ. ಹೇಳಿ, ಸ್ವಸ್ಥತೆ ನದಿ ಹರಿಲಿ. ಫಸ್ಟ್ ನನಗೆ ಸ್ವಸ್ಥತೆ, ನನ್ನ ಮೂಲಕ ಬೇರೆಯವರಿಗೆ ಸ್ವಸ್ಥತೆ. ನಾಳೆ ನಡೆದಾಡ ಮಂಜುಷ ಅಂದ್ರೆ ರಾಂಗ್ ಆಗುತ್ತೆ. ಏನು ಹೇಳ್ಬೇಕು ನಾವೀಗ? ನಾನೇ ದೇವ್ರನ್ನ ಒತ್ಕೊಂಡು ನಡೆಯೋಲಿ, ನನ್ನೊಳಗಿರೋ ಏಸಪ್ಪ ನಾನೇ ಹಿಡಿಸ್ಕೊಂಡು ಹೋಗೋದು. ಮಂಜುಷ ನೋಡ್ಕೊಳ್ಳೋದು ನೋಡಿ, ಅದೆಷ್ಟು ಸಲ ಹೇಳಿದಾರೆ ಆ ಥರ ವಾಕ್ಯಗಳು. ಯುದ್ಧ ಯೆಹೋವನು. ಕೂದೋಯ್ತ ಮ್ಯಾಟ್ರು ಎಲ್ಲ ಕಡೆ ಇದೆಯಲ್ಲಿ. ಹಾಲೆಲೂಯಾ. ಮರ ಕಾಲು ರೋಬ ರಾಕ್ ಲೋಬ. ಒಂದೆರಡು ಪ್ರಾಫೆಸಿಗೆ, ಈ ವರ್ಷದ ಪ್ರಾಫೆಸಿಗೆ ಒಂದು 2-3 ಪಾಯಿಂಟ್ ನೆನ್ಪಿಡ್ಕೋಬೇಕು. ನೀವೇನು ಹೇಳಿ? ಕ್ಲೋಸ್ ಓಪನ್ ಆಗುತ್ತೆ. ಜನವರಿ ನೋಡ್ರಿ, ಮುಚ್ಚಿರೋ ಬಾಗಿಲು ಓಪನ್ ಆಗುತ್ತೆ. ಅಲ್ಲ ಹೇಳ್ರಿ, ಮುಚ್ಚಿರೋ ಬಾಗಿಲು ಓಪನ್ ಇದೆ. ಹಿಂಗೆ ಹೇಳಿ ಉದಾಹರಣೆ. ಪೇತ್ರ ದೇವದೂತನ ಜೊತೆ ಹೋಗ್ತಿದ್ರೆ ಡೋರ್ ಆ ಥರ ಅದು ಯಾವುದೇ ಡೋರ್, ಯಾವುದೇ ಒಂದ್ ವೇಳೆ ಸ್ವಸ್ಥತೆನ ಕಾಸ ಹೇಳಿ ಎಲ್ಲ ಭಾಗದಲ್ಲಿ ಓಪನ್ ಅಂತ ಹೇಳ್ರಿ. ಮುಚ್ಚಿದ ಮನುಷ್ಯರಿರ್ಬೋದು, ಸೈತಾನ್ ಇರ್ಬೋದು, ಡೋರ್ ಓಪನ್ ಆಗ್ತದೆ. ಕೇಳಿ ಕೇಳಿ, ನೀವು ಏನಾದರೂ ಸ್ಪಿರಿಟಲ್ ಕರೆಕ್ಟಾಗಿ ಹೇಳಿದ್ರಿ ಅಂದ್ರೆ ಫಿನಿಶ್ ಅದು. ಕೆಲವರು ನೀವು ಒಂದು ಸ್ವಲ್ಪ ಆಡ್ತೀರ, ನೀವು ಅಂಗನವಾಡಿ ಮಕ್ಕಳು ಆಡ್ತೀರ, ನೀವು ಸ್ಟಿಲ್ ಹೇಳ್ತೀವಿ ನಾವು ಒಂದಿನ ಮ್ಯಾಚ್ ಆಗುತ್ತದೆ. ಒಂದಿನ ನೀನು ಪಾಯಸ ಮಾಡೋದು ಕಲಿತೀಯ, ನಿಮ್ಮ ಅಜ್ಜಿ ಎಲ್ಲ ನೀನು ಕಲ್ತ್ಬಿಡ್ತೀಯ ಒಳ್ಳೆ ಪಾಯಸ ಮಾಡೋದನ್ನ. ಚೆನ್ನಾಗಿದೆ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ನೀನು ಕುಡಿಯೋಕ್ಕಾಗಲ್ಲ ಅಂತ ಪಾಯಸ ಇರುತ್ತೆ. ಒಂಥರ ತನು ಆಗುತ್ತೆ ನೋಡೋದು, ನಿನ್ನ ಕೈಯಲ್ಲಿ ಬರುತ್ತೆ. ಕೆಲವೆಲ್ಲ ಕೈಯಲ್ಲಿ ಏನೋ ಮಾಡಿರ್ತಾರ ಕಣಪ್ಪ, ಕೈ ಹಾಕ್ಬಿಟ್ರೆ ಮುಗಿದೋಯ್ತು. ಅಜ್ಜಿ ಆ ಥರ ಇರುತ್ತೆ ಅಡಿಗೆ. ಹಂಗೆ ನೋಡಿ, ಇದು ಹೋಲಿ ಸ್ಪಿರಿಟ್ ಕಂಟ್ರೋಲ್, ಕಂಪ್ಲೀಟ್ ಕಂಟ್ರೋಲ್. ಒಳ್ಳೆ ಒಂದು ಪಕ್ಷಪಾತಿ ಇಲ್ಲ. ಈ ಮೊನ್ನೆ ಅದಕ್ಕೆ ಉತ್ತರ ಬಂತು ಗೊತ್ತಾ ನಿಮಗೆ? ಇದೇ ಪ್ಲಾಟ್ಫಾರ್ಮ್ ಅಲ್ಲಿ 2-3 ವಾರದಿಂದ ದೇವು ಕಾರ್ತಿ ಅವ್ರ ಕಣ್ಣು ನಿಮಗೆ ಕಾಸು ಬಂದಿರೋದು ಇಬ್ಬರಿಗೆ ಅಂತ ಕಣ್ಣಿದೆ. ಏನು ಹೇಳಿದ್ರೆ ಎಲ್ಲರಿಗೂ ನನಗೂ ಅಂತ ನೀವು ಹೇಳ್ಬೇಕು. ಅದನ್ನ ಮನೇಲಿ ಹೋಗಿ ಹೇಳ್ಬೇಕು, ಇಲ್ಲಿ ಹೇಳ್ಬೇಕು. ದೇವು ಕಾರ್ತಿ ಮಾತ್ರ, ದೇವು ಕಾರ್ತಿ ಕೀರ್ತಿ ಮಾತ್ರ ಹೇಳ್ಬೇಕು. ನನಗೂ 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 ಯಾಕಂದ್ರೆ ಇನ್ನೊಂದು ಪಾಯಿಂಟ್, ಮನುಷ್ಯನ ದೇವ್ರು ಕರೆಯೋದು ದೊಡ್ಡ ಶ್ರೀಮಂತ ಆಗಕ್ಕೆಲ್ಲ ಅಲ್ಲ. ತಿಳಿಸ್ಕೊಳ್ಳಿ, ಈಗಲೇ ನಮಗೆ ಸಾಕಾಗಿದೆ ಅವೆಲ್ಲ. ನಾವು ಏಸಪ್ಪು ನಮಗೆ ಬಂದೇ ನೋಡಾಗಿದೆ ಅದನ್ನ. ಅದೆಲ್ಲ ಇಲ್ಲ ಕೇಳಿ. ಯಾರಾದ್ರೂ ಪಾಸ್ಟ್ ಕೊಡೋದು, ನೀವೇ ಯಾರಾದ್ರೂ ಸೇವೆ ಮಾಡೋದು ತಿಳ್ಕೊಳ್ಳಿ. ಏನೋ ನಾನು ಭಯಂಕರ ಕಾಸು ಇಟ್ಟಿದ್ದೀನಿ, ಜನಗಳು ತೋರಿಸ್ತೀನಿ ಅಂತ ಹೇಳಿದ್ರೆ ಅದೆಲ್ಲ ಆಗಲ್ಲ. ಸಾಮುವೇಲ್ ಹಂಗೆ ಆಗಿದೆಯಾ? ಸಾಮುವೇಲಿಗೆಲ್ಲರೂ ಕಾಸೆಲ್ಲ ಬಂದಿರೋದು, ಒಡೆ ಬಂದಿರೋದು ನೋಡಿದ್ರೆ ನೀವು. ಆದ್ರೆ ಅವನ ಹೆಸರು ರಾಜ್ಯಕ್ಕಿಂತ ಮೇಲಿದೆ. ಅವ್ನ ಕರೆದ್ರೆ 100 ಟನ್ ಚಿನ್ನ ಬರುತ್ತೆ. ಯಾವ ಜಾಗ ಬೇಕಾದ್ರೂ ಹೋಗಿ ಶುರು ಮಾಡ್ತಾನೆ, ನಡ್ಕೊಂಡು ಆಚೆ ಬರ್ತಾರೆ. ಆ ಪವರ್ ಮುಂದೆ ಚಿನ್ನದೇನಪ್ಪ ಪವರು, ಕಾಸ್ದೇನು ಪವರು. ಓಕೆ, ಬಿಸ್ನೆಸ್ ಅವ್ರು ಓಕೆ, ಕಾಸು ಬೇಕು ಅಂದ್ರೆ ನಾವೇನು ಬೇಡ ಅಂತ ಹೇಳಲ್ಲ. ಆದ್ರೆ ಒಂದು ನೆನಪಿರ್ಲಿ, ಕಾಸಿಂದನೇ ಅಲ್ಲ ಅದು. ಆ ಮಹಿಮೆ, ಆ ಅಭಿಷೇಕ ನಮ್ಮೊಳಗಡೆ, ಆ ದೇವರೇ ನನ್ನೊಳಗಡೆ. ಈಗ ನಿಮ್ಗೇನು ಹೇಳಿದೆ? ನೀನೇ ಪರಿಹಾರ ಇದ್ದು ಗೊತ್ತಾಯ್ತಾ? ಪರಿಹಾರ ನಿನ್ನೊಳಗಡೆ, ಯೇಸು ನನ್ನೊಳಗೆ ಅಂತೆಲ್ಲ ಪರಿಹಾರ. ಹಲ್ಲೆಲೂಯಾ. ಶಿಮರ ಹಾಕೋರ ಲಬರ. ನಾನು ಹೇಳ್ತಾ ಇದ್ದೆ ಸ್ಟಾರ್ಟಿಂಗ್ ನೋಡಿ, ಬರೀ ಇಷ್ಟು ಹೇಳಿ, ನಿಮ್ಮನ್ನ ತಡೆಯಂತ ಶಕ್ತಿ ಯಾವುದಿಲ್ಲ, ನಿಮ್ಮನ್ನ ಪಡಿಸೋಂಥ ವಿಚಾರಗಳು ಯಾವುದು ಇಲ್ಲವೇ ಇಲ್ಲ. ನನ್ನನ್ನು ಹತಾಶೆ ಪಡಿಸೋಂಥ ವಿಷಯ ಯಾವುದಿಲ್ಲ ಆಗ್ತದೆ. ನನ್ನನ್ನು ಎದುರಿಸೋಂಥ ಶಕ್ತಿ ಲೋಕದಲ್ಲಿ ಇಲ್ಲ. ಕಂಡ್ಬಿಡ್ರಿ, ಇಲ್ಲಿ ಒಂದು ನ್ಯೂಸ್ ನೋಡ್ತಿದ್ದೆ, ನೋಡಿದ್ರೆ ಟಿವಿ ನೋಡಿದ್ರೆ, ಯಾರಾದ್ರು ನೋಡಿದ್ರೆ ನ್ಯೂಸ್ ನೋಡಿದ್ರೆ ಫೋನಲ್ಲಿ ಅಮೆರಿಕಾದಲ್ಲಿ ವೆನಿಜುವೆಲಾಗೆ ಬಾಂಬ್ ಹಾಕಿದ್ರೆ ನೋಡಿದ್ರ? ಏನು ಮೆರಿತಿದ್ದ ಅವನು? ಮಧುರು ಅಂತ ಅವನ ಹೆಸರು. ಡ್ರಗ್ಸು ಮಾಫಿಯಾ ಲೀಡರ್ ಅವರು, ಅಧ್ಯಕ್ಷ ಆಗ್ಬಿಟ್ಟೆ ವೆನಿಜುವೆಲಾ. ಇಡೀ ವರ್ಲ್ಡಲ್ಲಿ ಇರೋದು ಪೆಟ್ರೋಲ್ ವೆನಿಜುವೆಲಾದಲ್ಲಿದೆ ಗೊತ್ತಾ ನಿಮಗೆ? ಇಡೀ ವರ್ಲ್ಡಲ್ಲಿ ಇಲ್ಲ ಪೆಟ್ರೋಲ್, ಅಷ್ಟು ಡೀಸೆಲ್ ಆಯಿಲ್ ಅಲ್ಲಿದೆ. ಅರ್ಥ ಏನು ಮಾಡ್ಕೊಂಡ್ಬಿಡ್ತಾನೆ ನೋಡಿ. ಏನು ಮಾಡಿದೆ ಗೊತ್ತಾ? ಬಾಂಬ್ ಹಾಕಿ ಅಧ್ಯಕ್ಷ ಮತ್ತೆ ಹೆಂಡತಿನ ಕಿಡ್ನಾಪ್ ಮಾಡಿದ್ದಾನೆ. ಎಲ್ಲಿಗೆ ಎತ್ಕೊಂಡೋದ್ರೆ ಗೊತ್ತಿಲ್ಲ. ಏನ್ ಮಾಡ್ತಿದ್ದೀನಿ ಈಗ? ಅವನು ಮಾಫಿಯಾ ಅಂದ್ರೆ, ನಿಮ್ಮ ಅಪ್ಪ ಮಾಫಿಯಾ. ಇವನು ಯಾರು? ಟ್ರಂಪ್. ಅವನ ಅಧ್ಯಕ್ಷ ಆಗಿದ್ದಾನೆ ಇಲ್ಲಿ.
ಸೂಪರ್ ಪವರಿಗೆ ನಮ್ದು ಏನು ಹೇಳಿ? ಸೂಪರ್ ಪವರಾ? ಸೂಪರ್ 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 ಪವರ್. ಕರೆಕ್ಟ್ ಉತ್ತರ ಅದು. ಸೂಪರ್ ನ್ಯಾಚುರಲ್ ಕರೆಕ್ಟ್ ಉತ್ತರ ಅದು. ಕರೆಕ್ಟ್ ಉತ್ತರ ಅದು. ಆದ್ರೆ ಸ್ವಲ್ಪ ಎಲ್ಲರಿಗೂ ಅರ್ಥ ಆಗಂಗೆ. ಈ ಪ್ರಾಸ್ಪರ್ ವೆರಿ ಪ್ರಾಸ್ಪರ್. ಯಾವ್ದು? ಅಧಿಕಾರ 22 ಅಂತ ನೆನಪಿದ್ಯಾ? ಹೇಳಿ. ಅವನ ಅಭಿವೃದ್ಧಿ ಆದ. ಅವನ ಅಭಿವೃದ್ಧಿ ಆಗ್ತಾನೆ ಇದ್ದ. ಎಲ್ಲಿ ತನಕ? ದೊಡ್ಡಸ್ತಿಗೆ. ದೊಡ್ಡಸ್ತಿಗೆ. Hallelujah. Spirit of greatness. Spirit of wealth. ಕನ್ನಡ ಬರಲ್ಲ, ಅದಕ್ಕೆ ವರ್ಡ್ ಹೇಳ್ತಾ ಇದ್ದೀನಿ. ಸ್ಪಿರಿಟ್ ಆಫ್ ವೆಲ್ತ್ ಏನು ಕನ್ನಡದಲ್ಲಿ? ಹೇಳಿ. ಸಂಪತ್ತಿನ ಅಭಿಷೇಕ. ಜಾಸ್ತಿ ಆದ್ರೆ ನೀವು ಕೊಡು, ಮೇಂಟೈನ್ ಮಾಡ್ತೀವಿ. ಭಯ ಆದ್ರೆ ನಾವು ನೋಡ್ಕೊಳ್ತೇವೆ. ಥ್ಯಾಂಕ್ ಯು ಜೀಸಸ್. ಸಿಬೋರಾ ಕಲಬ ಶಬ. ಥ್ಯಾಂಕ್ ಯು ಮಾಸ್ಟರ್. ರೋಲಬ. ಯಾವತ್ತು ಸಾಕು ಅಂತ ಹೇಳ್ಬಾರ್ದು, ಕೇಳಿಸ್ಕೊಂಡು. ಯಾವತ್ತು ಹೇಳ್ಬಾರ್ದು. ಅದ್ರಲ್ಲಿ ನಾನಂತ ಹೇಳಿದೆ ವಿಚಾರ ನೋಡ್ರಿ. 5 ಚಿಂತೆ ಇಲ್ಲ ನನಗೆ. ನಿಮ್ಮ ಒಬ್ಬೊಬ್ರು ಕೇಳಿ ಒಂದೊಂದು ಟೆಂಪೋರಲ್ ತರಿಸಿ ಹಳ್ಳಿ ಬಿಡಿಸ್ಬಿಡ್ತೀನಿ. ಹೆಸರಿಗೆ ತರಿಸಿ ನಿಮ್ಗೆ ಕಳಿಸ್ತೀನಿ ಲೋನ್ ನಾನು ಕಳಿಸ್ಬಿಡಿ. ಆ ಥರದ್ದು ನನಗೆ ಅದೇ ಅಕೌಂಟ್ ಕೇಳೋದಕ್ಕೆ. ಯಾಕಂದ್ರೆ ನೀವು ಟಿಕೆಟ್ ಎಲ್ಲ ಬುಕ್ ಮಾಡ್ತೀರಿ. ಟಿಕೆಟ್ ಬುಕ್ ಮಾಡಿ ಹಂಗೆ ಹೋಗ್ಬರ್ತೀನಿ. ಟ್ರೈನೆಲ್ಲ ಫ್ಲೈಟೆಲ್ಲ ಬೇಕು ಹೋಗ್ಬರ್ತೀನಿ. ಬಂದ್ರೆ ಬರ್ತೀನಿ ನಿಮಗೆ. ಒಂದ್ಸರಿ ನಾವು ಏರ್ಪೋರ್ಟಿಂದ ಆದ್ಮೇಲೆ ಬರಬೇಕು ಡೆಲ್ಲಿಲಿ. ನಮ್ಮ ಹತ್ರ ಐಡಿ ಇಲ್ಲ. ಬಂದಿದ್ದೀವಲ್ಲ ಹೆಂಗಪ್ಪ? ಬಂದಿದ್ದೀವಲ್ಲ ಹೆಂಗೆ? ನೀನು ಒಳಗೆ ಬಿಡೋದೇ ನಿನಗೆ. ಬಂದಿದ್ದೀವಿ ಒಳಗಡೆ ನಾವಲ್ಲೇ. ಇಲ್ಲೇ ಪೊಲೀಸ್ ಇದ್ದಾರೆ ನೋಡಿ, ಹಿಡ್ಕೊಂಡು ಹೋಗ್ತೀವಿ ಅಂತ ಹೇಳಿ. ನನ್ನ ತಡೆಯಂತ ಶಕ್ತಿ ಯಾವುದಿಲ್ಲ ಹೇಳ್ರಿ. ಹೇಳಿ. ನಾನು ಕೋರ್ಟಿಗೆ ಹೋಗೋದು ನಡ್ಕೊಂಡಿಲ್ಲ. ನೋಡಿ ಹಂಗಾಗುತ್ತೆ. ನಿಮ್ದು ಕೇಸು ಉದ್ಧಾರ ಆಗೋದು ಬಿದ್ದೋಗಿರ್ತದ. ಏಸಪ್ಪ ಹೇಳಿರ್ತಾರೆ, ಒಂದೊಂದು 4 ದಿನ ಖಂಡಿಸ್ತೀನಿ ಅಂತ. ನೀನು ಖಂಡಿಕೆ ಬಿದ್ದೆ ನೀನು ಹೋಗೋದು ಹೆಂಗೆ ನೀನು ನೆರವೇರ್ತಂಗಿರೋದು? ಹೌದಾ? ನೀನು ಕೋರ್ಟಿಗೆ ಹೋಗ್ತಾ ಇರೋದು ಏನು ಗೊತ್ತಾ? ಎಲ್ಲ ಕೋರ್ಟ್ ಎಲ್ಲ ಸರಿಯಾಗಿ ನಡೀತಾ ಇದೆ ನೋಡ್ಕೊಂಬರಕ್ಕೆ ಹೋಗೋದು ನೀನು. ಅವ್ನು ಜಡ್ಜ್ಮೆಂಟ್ ಎಲ್ಲ ಸರಿಯಾಗಿ ಕೊಡ್ತಾನ ಇಲ್ಲ ಅಂತ ಹೇಳಿದ್ರೆ ಅವರು ಜಡ್ಜ್ ಲಾಯರ್ಗಳು ಸರಿಯಾಗಿದ್ದಾರ ಬಂದು ಪ್ರೇಯರ್ ಮಾಡೋಕ್ಕೆ ಈಗ ತೋರಿಸ್ತಿರ್ತಾರೆ ವಿಚಾರ. ಯಾವ್ದಾದ್ರು ಒಂದು ಹೇಗೆ ತೋರಿಸ್ತಿದ್ರು ಕೊಡ್ರಿ ಕೆಲವು ಹೋರಾಟಗಳನ್ನ, ಅದಕ್ಕೆ ಪ್ರೇಯರ್ ಮಾಡೋಕ್ಕೆ ತೋರಿಸ್ತಿರ್ತಾರೆ ಆ ಏರಿಯಾದು. ಒಂದು ಯಾರಿಗೋ ಒಬ್ರಿಗೆ ಕ್ಯಾನ್ಸರ್ ತೋರಿಸ್ತಾರೆ, ಅವ್ರಿಗೆ ಗುಣ ಮಾಡೋಕ್ಕೆ ನೀವು ಪ್ರೇಯರ್ ಮಾಡಬೇಕು. 10 ಕೋಟಿ ಜನಕ್ಕೆ ಕಾಯಿಲೆ ಇರ್ಬೋದು, ಆವತ್ತಿನ ಪ್ರೇಯರ್ ಮಾಡ್ತೀವಿ ನಾವು. ಅದಕ್ಕೆ ಅದು ನಮಗೆ ಬಂದಿದೆ. ನಮ್ಮ ದೃಷ್ಟಿ ಯಾಕೆ ಬಂದಿದೆ? ಅದು ನೀವು ಪ್ರಾರ್ಥನೆ ಮಾಡೋ ವ್ಯಕ್ತಿ, ಅದಕ್ಕೆ ಬಂದಿದೆ. ಆಯ್ತಪ್ಪ. ಮೊರ್ದೆಕೈಗೆ 127 ದೇಶದ ಪ್ರಧಾನಮಂತ್ರಿ ಆಪೋಸಿಟ್. 127 ದೇಶದ ಪ್ರಧಾನಮಂತ್ರಿ ಒಬ್ಬ ವಾಚ್ಮ್ಯಾನ್ ಮೇಲೆ. ಅವನು ಹೆಂಗೆ ತಿಳಿಸಿದ? ಯಶಂದ್ರ ಗೊತ್ತು? ಯಶಂದ್ರ ಗೊತ್ತು ನಿಮಗೆ? ಮೊರ್ದೆಕೈ ಓದಿದ್ರೆ ಹೋಗಿ ನೀವು. ಒಬ್ರು ಕೈ ಇರ್ತದೆ. ಒಬ್ಬನೇ ಒಬ್ಬ ವಾಚ್ಮ್ಯಾನ್ ಮುಂದೆ 127 ದೇಶ ಆಳ್ತಾ ಇರೋ ಪ್ರಧಾನಮಂತ್ರಿ ನಿಲ್ಲಕ್ಕಾಗಿತ್ತು. ಓದಿ ಮನೇಲಿ ಹೋಗಿ ಎಷ್ಟೇ ಅಂತ ಓದಿ. ಥ್ಯಾಂಕ್ ಯು ಮಾಸ್ಟರ್. ರೋಲಿಬಾ ರಾಖೋಮ. ನಾನು ಬಂದನ್ನೆಲ್ಲ ಹೇಳ್ರಿ. ನಾನು ಶರೀರದಲ್ಲಿ ಯಾವುದೇ ನ್ಯೂನತೆಗಳಿಲ್ಲ, ಕಾಯಿಲೆಗಳಿಗೆ ಅನುಮತಿನೇ ಇಲ್ಲ. ಕಾಯಿಲೆ ಒಳಗಡೆ ಬರೋದಿಲ್ಲ. ಮನಿ ಮ್ಯಾಗ್ನೆಟ್ ಅಂತೇಳಿ ಅದಾಗೆ ಬಂದು ಅಂಟ್ಕೊಳ್ತಿದ್ದೇನೆ. ಚಿನ್ನನ ಧೂಳು ತರ ಇಡ್ತೀನಿ, ಅಲ್ಲಿಗೆ ಆರೋಗ್ಯದಿರ್ತೀನಿ. ಅವಾಗ ನೆತ್ತಿನ ಅಂಗಾಲುಗಳು ಕೂಡ ಆರೋಗ್ಯದಿರ್ತೀನಿ. ಉಪದ್ರವ ಗೂಡಾದ ಸಾಯಬೇಕು ಬಾರದು. ಅಲ್ಲಿಲೂಯ. ಇವತ್ತಿಂದು ನೀವು ಫೇಕ್ ಕನ್ಫೆಷನ್ ಯಾರು ಓದಿದ್ರು? ನೀವು ಓದ್ರ 33:24 ಏಷ್ಯಾ ಗೊತ್ತಿದೆ ಯಾರಿಗಲ್ಲೋ? ಎಲ್ಲೋದು ಹೇಳಿ? ಶಿಯೋನಲ್ಲಿ ವಾಸಿಸೋರಿಗೆ ರೋಗ ಎಷ್ಟು ಚೆನ್ನಾಗಿದೆ ಕಳಿಸ್ಕೊಳ್ಳಿ ವಾಕ್ಯ. ಓದಿಲ್ಲ ಹಂಗಾರೆ ನೀವು ಇವತ್ತು? ಓದಿದ್ರೆ ಇಲ್ವಾ ನೀವು? ಓದಿದ್ರೆ ಇಲ್ವಾ ಅಲ್ಲಿ ನೀವು? ನೋಡಿ, ಒಂದು ವಾಕ್ಯ ಮಾತ್ರ ಕೇಳ್ಕೊಂಡು ಹೋಗಿ ಸಾಕು. ಮುಖ್ಯ ನಾಳೆ ಹೇಳ್ಬಿಡ್ತೀವಿ. ಬೆಳಗ್ಗೆ ಬನ್ನಿ. ಇವತ್ತು ಬಂದಿದ್ದೀವಿ ಅಂತ ನಾಳೆ ಬರ್ತಾ ಇರೋದೆಲ್ಲ ಮಾಡಬೇಡಿ. ನಮ್ಮ ಇಲ್ಲಿ ಏನಲ್ಲ ಇಲ್ಲಿ ಕೇಳಿ ಆಯ್ತಾ? ಇದು ಊಹಿಸಕ್ಕಾಗದಿಲ್ಲ ದೇವರನ್ನು ತಗೊಂಡೋಗೋದು. ನೀವು ಮೈಂಡಲ್ಲಿ ಮಾಡ್ಕೊಳ್ಬೋದು. ಏಷ್ಯಾ 33:24
ಯಾವ ನಿವಾಸಿಯು ತಾನು ಅಸ್ವಸ್ಥನು ಎಂದು ಹೇಳನು, ಅಲ್ಲಿಯ ಜನರ ಪಾಪವು ಪರಿಹಾರವಾಗುವುದು. ಆಮೆನ್. ಈ ಕಾಲದ ಇವತ್ತಿಗೆ 2800 ವರ್ಷ ಇದನ್ನ ಮಾತದು ಆಗ್ಲೇ ಅವರಿಗೆ ರೆವಲ್ಯೂಷನ್ ನೋಡಿ ಇವತ್ತಿಂದಲ್ಲ, ಇದು ಮೋಹನ್ ಕೂಡ ಹೇಳ್ಕೊಡ್ತಿರೋದಲ್ಲ. ಅದು ಏಷಾಯ ಅದು ಒಂದು ಅಕ್ಷರ ಬರುತ್ತಾ ಇಲ್ಲ ಸರಿಯಾಗಿ ಬರೆಯಕ್ಕೆ ಬರೋದು ಬಿಟ್ಟು ನನಗೆ ನಿಮ್ಮ ತರ ಒಂದು 5ನೇ ಕ್ಲಾಸ್ಗೂ ಹೋಗಿಲ್ಲ. ಹಲ್ಲೆಲೂಯಾ. ಕೇಳಿಸ್ಕೊಳ್ಳಿ, ನೀವು ಹಂಗೆ ಹೇಳ್ಬೇಕಾಗ್ತಂತ. ಚೀಯೋನಿನ ಯಾವ ನಿವಾಸಿಯು ತಾನು ಅಸ್ವಸ್ಥನು ಎಂದು ಹೇಳನು, ಅಲ್ಲಿಯ ಇಲ್ಲಿ ಒಂದು ನಿಮಿಷ ನೋಡ್ರಿ, ಹಂಗೆ ನೀವು ಒಬ್ಬನೇ ಓದೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಚೀಯೋನಿನ ಯಾವ ನಿವಾಸಿಯು ತಾನು ಅಸ್ವಸ್ಥನು ಎಂದು ಹೇಳನು, ಅಲ್ಲಿಯ ಜನರ ಪಾಪವು ಪರಿಹಾರವಾಗುವುದು. ಕಾಯಿಲೆ ಅಂತ ಹೇಳಂಗಿಲ್ಲ. ನೋಡಿ, ಒಳ್ಳೆ ಏನ್ ಹೇಳಿದೆ ನಾನು, ಏನಂತ ಇದ್ದೀನಿ ಕರೆಕ್ಟಾಗಿ ಅರ್ಥ ಆದ್ರೂ ಕೈ ಫೋಟೋ ತೆಗೆದು ನೋಡ್ಬೇಕು. ಅವಾಗ ಕಲ್ಸ್ಬಿಡ್ಬೇಕು ನಿಮ್ಗೆ. ಹೇಳಲಿ ಆ ಪ್ರಾಬ್ಲಮ್ ಹೇಳಂಗಿಲ್ಲ, ಹೇಳಿಲ್ಲ ಹೋಯ್ತು ಅಂತ. ನಾನು ಹೇಳ್ಕೊಟ್ಟಿಲ್ಲ ಇದನ್ನ ನಾನು ನಿಮಗೆ. ನಾವು ಅದು ಏನ್ ಹೇಳಿ, ಅವನು ಹುಟ್ಟೆ ಯಾರು ಸತ್ತೋದ್ರು ಅಂತ ಅಳ್ತಿ ಅಲ್ವಾ, ಅವನು ಹುಟ್ಟೆ ಇಲ್ಲ ಸತ್ತ ಇಲ್ಲ ಹೋಗಕ್ಕೆ ಗಣೇಶ್ ಅರ್ಥ ಆಗ್ತಿದ್ಯಾ, ನಮ್ಮ ಭಾಷೆಗೆ ಅರ್ಥ ಆಗ್ತಿದ್ಯಾ? ಸ್ವಲ್ಪ ಕಷ್ಟ ಆಗುತ್ತಲ್ವಾ? ಸತ್ತೋದ್ರ ಬಗ್ಗೆ ಅಳ್ತಾರಲ್ಲ ಅವರು, ಓದ 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 ಅಂತ. ಅವ್ನು ಬತ್ತ ಇಲ್ಲ ಹುಟ್ಟೆ ಇಲ್ಲ ಹೋಗೇ ಇಲ್ಲ, ಹೋಗೇ ಅಟ್ಲಾಗೆ ಏನಕ್ಕೆ ಕಳ್ತೀನಿ ನೀನು? ಚೈನಾ ಮೇಲೆ ಯುದ್ಧ ಅಂದ್ರೆ ಚೈನಾದವ್ರು ಯಾರು ಬಂದಿಲ್ಲ ಹೋಗೂ ಇಲ್ಲ ಏನಿಗೆ ಅಂತ ಗೊತ್ತಾ ನಿಮಗೆ? ಲೋಕಸಭೆಯಲ್ಲಿ ನೋಡಿದ್ರೆ ಪ್ರಧಾನಿ ಹೇಳಿದ್ದು, ಚೈನಾದವ್ರು ಗಲಾಟೆ ಬಂದರೆ ಎಲ್ಲ ಚೆಕ್ ಮಾಡಿಸಿದ್ರು, ಯಾರು ಬಂದಿಲ್ಲ ಹೋಗಿಲ್ಲ ಹೋಗಿ ನೀನು. ಅದೇ ಉತ್ತರ ಹೇಳಿದ್ದಾನೆ ಪ್ರಧಾನಮಂತ್ರಿ, ಗೊತ್ತಾ ನಿಮಗೆ? ಗೊತ್ತಿಲ್ಲ ನಿಮಗೆ? ಹಾಲೆಲೂಯಾ. ರೋಲಬಾ ಕರಬ ಶಮ ಮಾರೋಬಾರ ರಬ ದಿ ರೋಲಬ ಕರ. ಸೈತನಿಗೆ ನಾನು ರಾಂಗ್ ಅಡ್ರೆಸ್ ಹೇಳಿ ನೋಡಿ, ನಾನು ನಿಲ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೂ ಬರ್ತಾ ಇದೆ ಬಾಯಿನ ಮಾತು. ಹೇಳಿ, ನೀನೇನಾದ್ರು ಹೇಳ್ದೆ ಪಾರ, ನೀನು ಪಾರಾದ ನೀನು ಏನು ತೀರಾ ಪಾರ ಆಯ್ತು ಅಂತ. ಆ ವರ್ಡ್ಗಳ ನನಗೆ ಹೇಳ್ತದೆ ತುಂಬ ಬೇಡ, ಒಂದು ಲೈನ್ ಹೇಳ್ಕೊಂಡು ಹೋಗು ಸಾಕು ನೀವು. ಯಾಕಂದ್ರೆ ಇದು ಚರ್ಚಲ್ಲ, ಇದು ಪ್ರವಾದನ ಅಪೋಸ್ತಲ ಅಭಿಷೇಕದಲ್ಲಿರೋದು, ಅಥಾರಿಟಿಲಿ ಇರ್ತದ್ದು. ನೀವು ನಂಬಿಕೊಂಡು ಹೋಗೋದಷ್ಟೇ ಕೆಲಸ. ನೀವು ಅದು ಆಗುತ್ತೆ ಗೊತ್ತು, ಹೆಂಗಾಗುತ್ತೋ ನೀನು ಮತ್ತೆ ಬರದೇ ಬೇಡ, ನೀನು ಮುದ್ದಿ ತೋರಿಸಲೇ ಬೇಡ. ನಿನಗೇನು ಆ ಥರದ್ದೇನು ಇದ್ರೆ ನಿನ್ನ ಕೆಲ ಆಗಲ್ಲ. ಇದಕ್ಕೆ ಸರಿಯಾಗಿ ಪುಕ್ಕುಲ್ರಿಗೆ ಆಗಲ್ಲ, ಇದು ಕೇಳಿ, ಪುಕ್ಕುಲ್ರಿಗೆ ಬೈಬಲ್ ವ್ಯವಹಾರ ಆಗಲ್ಲ. Thank you, Jesus. We give you all the glory, Daddy. ವೈರಿಗಳ ಮುಂದೆ ಹೌತಾನೆ ಹೇಳ್ರಿ. Thank you, Jesus. Amen. ಪರಲೋಕದ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಾನ ಪಾಲಿಸು, ನಮಗೆ ತಪ್ಪು ಮಾಡರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸಿ, ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿರ್ವಹಿಸುವ. ಆಮೇಲೆ ನನ್ನ ಮನೆಯನ್ನು ಕೊಂಡಾಡು, ನನ್ನ ಸರ್ವೇಂದ್ರ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನೆಯನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇಲೆ ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರು, ಸೈತನ್ಯವ ಹಾನಿ ಮಾಡಲಾರನು, ಸೈತನ್ಯವ ಹಾನಿ ಮಾಡಲಾರನು, ಹಾನಿ ಇಲ್ಲ, ಹಾನಿ ಇಲ್ಲ, ಹಾನಿ. I cover right under the blood, I cover right under the blood, the devil can do me no harm, no harm, no harm, no harm. ಎಲ್ಲ ಕೈಗಳ ಮೇಲ್ತಿ ಅಂತ ಶುದ್ಧಕೊಳ್ಳ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯತೆಯು ಈಗಲೂ ಸದಾ ಕಾಲ ನಿಮ್ಮೆಲ್ಲರ ಸಂಗಡ, ಎಲ್ಲ ಪರಿಶುದ್ಧ ದೇವ ಮಕ್ಕಳ ಸಂಗಡ ಕ್ರಿಸ್ತನ ತಿರುಗಿ ಬಾಣ ತನಕ ಇರುವುದಾಗಿರಲಿ. ಆಮೇನ್, ಆಮೇನ್. ಹೇಗೊಡ ದೇವರಿಗೆ ಸ್ತೋತ್ರ. Hallelujah, 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 hallelujah. ಆಮೇನ್. ಇನ್ನು ಯಾವ್ದಾದ್ರು ಸಾಕ್ಷಿ ಉಳಿದಿದೆಯಾ? ಇನ್ನು ಯಾರಾದರೂ ಸಾಕ್ಷಿ ಉಳಿದಿದ್ರೆ ಯಾರಾದರೂ? ಓಕೆ, ಇಲ್ಲಿ ನೋಡಿ, ಈಗ ಅಲ್ಲೊಂದು ಸ್ವೀಟ್ ತಂದಿದ್ದಾರೆ, ಏನೋ ಒಂದು ನಮ್ಮ ಗಣೇಶ್ವರ ಅದಕ್ಕೆ ಓಪನ್ ಮಾಡಿದ್ದಾನೆ. ಸಾಕ್ಷಿ ಹೇಳೋದಿದೆಯಾ? ಬನ್ನಿ. ಗರ್ಸನೆ ಪ್ರೀತಿಯಿಂದ ತಂದಂಥ ಇದನ್ನು ಆಶೀರ್ವಾದ ಮಾಡಪ್ಪ. ಮಗನ ಬೇಕ್ರಿ $1 ಲಕ್ಷ ಒಂದಿನಕ್ಕೆ ಮೀರಲು ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್. ಅದನ್ನು ಕೊಟ್ಬಿಟ್ಟು